ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಡೀಟೇಲ್ಡ್ ಆಗಿ ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಇವತ್ತು ನಾನು ಮಾಡುತ್ತಿರುವಂತಹದ್ದು 246ನೇ ವಿಡಿಯೋ. ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳು ಏನಿದ್ದಾವೆ ಸಪರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ ಕಂಟಿನ್ಯೂಸ್ ಸೀರೀಸ್ ಆಗಿ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ಗಳು ಲಭ್ಯವಿದೆ ಇದೆ ಅಂತೇಳಿ. ಬ್ರಿಟಿಷರು ಭಾರತವನ್ನ ಸರಿಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿದೆ. ಒಂದು ಸಣ್ಣ ದ್ವೀಪ ಇಂತಹ ಒಂದು ದೊಡ್ಡ ದೇಶವನ್ನ ಹೇಗೆ ಆಳ್ವಿಕೆ ಮಾಡಿದ್ರು, ಯಾವ ರೀತಿಯಾಗಿ ಈ ದೇಶವನ್ನ ಕಂಟ್ರೋಲ್ ಮಾಡಿದ್ರು, ಬಹುಮುಖ್ಯವಾಗಿ ಅವರ ಅಧಿಕಾರಿಗಳಿಂದ, ಅವರ ಅಧಿಕಾರಿಗಳ ಪ್ಲಾನಿಂಗ್ ಗಳಿಂದ, ಅವರ ನೀತಿಗಳಿಂದ ಇದು ಸಾಧ್ಯವಾಯಿತು. ಗವರ್ನರ್ ಜನರಲ್ ಆಫ್ ಬಂಗಾಲ್ಗೆ ಸಂಬಂಧಪಟ್ಟಂತೆ, ವಾರನ್ ಹೆಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದೆ, ಕಾರ್ನ್ವಾಲಿಸ್ ಬಗ್ಗೆ ಚರ್ಚೆ ಮಾಡಿದೆ. ಇವತ್ತಿನ ತರಗತಿಯಲ್ಲಿ ಜಾನ್ ಶೋರ್ಗೆ ಸಂಬಂಧಪಟ್ಟಂತೆ ಮತ್ತು ವೆಲ್ಲೆಸ್ಲಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಸರ್ ಜಾನ್ ಶೋರ್ 1793ರಿಂದ 1798ರವರೆಗೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಒಬ್ಬ ICS ಅಧಿಕಾರಿಯಾಗಿದ್ರು ಇವರು. ನಾನು ನಿಮಗೆ ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ, ಜಮೀನ್ದಾರಿ ಪದ್ಧತಿಯ ನಿರ್ಮಾಣದಲ್ಲಿ ಸರ್ ಜಾನ್ ಶೋರ್ ಅವರ ಪಾತ್ರ ಬಹಳ ತುಂಬಾ ಇದೆ ಅಂತ ಹೇಳಿದೆ. ಆದ್ದರಿಂದ ಇವರು ಇವರು ಬಂಗಾಳದ ಗವರ್ನರ್ ಜನರಲ್ ಆಗಿಂತ ಮುಂಚಿತವಾಗಿ ಒಬ್ಬ ICS ಅಧಿಕಾರಿಯಾಗಿದ್ರು, ಒಬ್ಬ ಸಿವಿಲ್ ಸರ್ವೆಂಟ್ ಅಧಿಕಾರಿಯಾಗಿದ್ರು. ಹಲವಾರು ಪಾಲಿಸಿಗಳಿಗೆ ಇವರು ಅಡ್ವೈಸರ್ಗಳನ್ನ ಮಾಡಿದ್ದಾರೆ. ಹಲವಾರು ರೆವಿನ್ಯೂ ಪಾಲಿಸಿಗಳು, ಹಲವಾರು ಪಾಲಿಸಿಗಳಿಗೆ ಇವರು ಅಡ್ವೈಸ್ ಅನ್ನ ಮಾಡಿದ್ದಾರೆ. ಆದ್ರಿಂದ ಇಷ್ಟೊಂದು ದೇಶದ ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ, ನಮ್ಮ ದೇಶದ ಮೇಲೆ ಇಷ್ಟೊಂದು ಅಭಿಮಾನ ಇದ್ದು ಇಷ್ಟೊಂದು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಸರ್ ಜಾನ್ ಶೋರು, ಇಂತಹ ಟ್ಯಾಲೆಂಟ್ ಇದೆ ಈ ವ್ಯಕ್ತಿಗೆ, ಆದ್ದರಿಂದ ಇವ್ರನ್ನ ಯಾಕೆ ನಾವು ಗವರ್ನರ್ ಜನರಲ್ ಆಗಿ ನೇಮಕ ಮಾಡಬಾರದು ಅಂತೇಳಿ ಒಬ್ಬ ಸಿವಿಲ್ ಸರ್ವೆಂಟ್ ಅಧಿಕಾರಿಯನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. ಇಂತಹ ಟ್ಯಾಲೆಂಟ್ ಇರುವ ವ್ಯಕ್ತಿಯನ್ನ ನಾವು ಯಾಕೆ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಬಾರದು ಅಂತೇಳಿ ಮಾಡ್ತಾರೆ. ಆದ್ರೆ ಸರ್ ಜಾನ್ ಶೋ ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಮಾಡ್ತಾರೆ ನೋಡ್ಕೊಳ್ತಾ ಹೋಗೋಣ. ಏನು ಬ್ರಿಟಿಷರು ಅವರ ಮೈಂಡ್ ಸೆಟ್ ಏನಿತ್ತು ಅದಕ್ಕೆ ಇವರು ಕ್ರೈಟೀರಿಯಾ ಪೂರ್ಣಗೊಳಿಸಲಾಗಲಿಲ್ಲ. ಅದಕ್ಕೆ ಇವರನ್ನ 1798ರಲ್ಲಿ ವಾಪಸ್ ಕಳಿಸ್ಕೊಂಡು ವೆಲ್ಲೆಸ್ಲಿಯನ್ನ ಕಳಿಸಲಾಗುತ್ತೆ. ಗವರ್ನರ್ ಜನರಲ್ ಆದ ಮೊದಲ ನಾಗರಿಕ ಸೇವಾ ಅಧಿಕಾರಿ ಆಗ್ತಾರೆ ಸರ್ ಜಾನ್ ಶೋರ್ ಅವರು. ಇವರು 1793ರಲ್ಲಿ ಜಮೀನ್ದಾರಿ ಪದ್ಧತಿ ಏನಿತ್ತು ಅಥವಾ ಕಾಯಂ ಗುತ್ತ ಪದ್ಧತಿ ಏನಿತ್ತು ಅದನ್ನ ಪರಿಚಯಿಸುವಾಗ ಇವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅನ್ನುವಂಥದ್ದು ನಿಮಗೆ ಅಲ್ಲಿ ಚರ್ಚೆ ಮಾಡಿದೆ. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಾರನ್ ಹೆಸ್ಟಿಂಗ್ ಆಳ್ವಿಕೆಯಲ್ಲಿ ಇವರು ಪ್ರಧಾನ ಆದಾಯ ಸಲಹೆಗಾರರಾಗಿದ್ರು. ಒಬ್ಬ ಪ್ರಿನ್ಸಿಪಲ್ ರೆವಿನ್ಯೂ ಅಡ್ವೈಸರ್ ಆಗಿದ್ರು ಇವರು. 1986 ಮತ್ತು 1990ರಲ್ಲಿ ಕಂದಾಯ ಆಡಳಿತದಲ್ಲಿ, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಹೆಚ್ಚಿನ ಸುಧಾರಣೆಗಳನ್ನ ಶೋರ್ ಅವರು ಪರಿಚಯ ಮಾಡಿದ್ದಾರೆ ಮತ್ತೆ ಹಲವಾರು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವತ್ತಿನ ಕಾಲದಲ್ಲಿ ಒಬ್ಬ ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಹೇಳ್ಬೋದಾಗುತ್ತೆ. ಶೋರ್ ಇವರ ತಾರ್ಕಿಕತೆಯನ್ನ ಮತ್ತು ಅವರ ಜ್ಞಾನವನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳು ಗಮನಿಸ್ಬಿಟ್ಟು ಮತ್ತು ಜನರ ಹಿತಾಸಕ್ತಿಗಳ ಬಗ್ಗೆ ಇವರ ನಿಜವಾದ ಕಾಳಜಿಯಿಂದ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳು ಏನ್ ಮಾಡ್ತಾರೆ, ತುಂಬಾ ಪ್ರಭಾವಿತರಾಗ್ತಾರೆ. ಆದ್ದರಿಂದ ಇವ್ರನ್ನ ಇಷ್ಟೊಂದು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ, ಇಷ್ಟೊಂದು ತಾರ್ಕಿಕವಾಗಿರುವಂತಹ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಯನ್ನ ನಾವ್ ಯಾಕೆ ಒಂದ್ಸಲ ಅವಕಾಶವನ್ನ ಕೊಟ್ಟು ನೋಡಬಾರ್ದು, ಬಂಗಾಳದ ಗವರ್ನರ್ ಜನರಲ್ ಆಗಿ ಯಾಕೆ ನೇಮಕ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರನ್ನ
1793ರಲ್ಲಿ ಗವರ್ನರ್ ಜನರಲ್ ಆಗಿ ಇವರನ್ನ ನೇಮಕ ಮಾಡಲಾಗುತ್ತೆ. ಇವರ ಕಾಲದಲ್ಲಿ ಬಹುಮುಖ್ಯವಾಗಿ ರೆಗ್ಯುಲೇಟಿಂಗ್ ಕಾಯ್ದೆ 1973ರಲ್ಲಿ ಏನ್ ಬಂದಿತ್ತು, 20 ವರ್ಷ ಈಸ್ಟ್ ಇಂಡಿಯಾ ಕಂಪನಿಗೆ ಅವಧಿಯನ್ನ ಕೊಡಲಾಗಿತ್ತು, ಮತ್ತೆ ನವೀಕರಣ ಮಾಡಬೇಕಾಯ್ತಲ್ಲ. ಆಗ ಈಗ ನವೀಕರಣ ಸಮಯ ಇವನ್ ಕಾಲದಲ್ಲಿ ಬಂತು. ಇಂಗ್ಲೆಂಡ್ ಸಂಸತ್ನಲ್ಲಿ, ಬ್ರಿಟನ್ ಸಂಸತ್ನಲ್ಲಿ ಚಾರ್ಟರ್ ಆಕ್ಟ್ ಪಾಸ್ ಆಯ್ತು. ಈ ಒಂದು ಕಾಯ್ದೆ ಏನ್ ಮಾಡ್ತು, ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೀಡಿರುವಂತಹ ಚಾರ್ಟರ್ ಅನ್ನ ಮತ್ತೆ 20 ವರ್ಷಗಳ ಕಾಲ, ಅಂದ್ರೆ 1813 ವರೆಗೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಚಾರ್ಟರ್ ಅನ್ನ, ಅನುಮತಿಯನ್ನ ನವೀಕರಿಸಲಾಗುತ್ತೆ ಈ ಒಂದು ಕಾಯ್ದೆಯಲ್ಲಿ. ಅದರಿಂದ ಇದು ಗೊತ್ತಿರಲಿ, 1993ರಲ್ಲಿ ನವೀಕರಣಗೊಳ್ಳುತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ 20 ವರ್ಷದ ಅವಧಿಗೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಇರಿಸಲಾಗಿತ್ತು. ಮತ್ತೆ ನವೀಕರಣ ಮಾಡಕ್ಕೆ ಮತ್ತೆ ಕಾಯ್ದೆ ಪಾಸ್ ಮಾಡಲಾಗುತ್ತೆ. ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಪಾಸ್ ಆಗುತ್ತೆ 1993ರಲ್ಲಿ. 1913 ಕೂಡ ನವೀಕರಣ ಮಾಡಲಾಗುತ್ತೆ. ಇವರು ಯಾವ ನೀತಿಯನ್ನ ಫಾಲೋ ಮಾಡ್ತಾರಪ್ಪ ಅಂತಂದ್ರೆ, ಬ್ರಿಟಿಷರು ಈ ಸಮಯದಲ್ಲಿ ಅಗ್ರೆಸಿವ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಹಲವಾರು ರಾಜ್ಯಗಳು, ನಿಜಾಮರು, ಮೈಸೂರು ಮತ್ತೆ ಮರಾಠರು ಅವರೆಲ್ಲರೂ ಕೂಡ ಸ್ವಲ್ಪ ಬಲಿಷ್ಠವಾಗಿದ್ರು. ಅದರಿಂದ ಅವರ ಮೇಲೆ ಯಾವುದೇ ಫ್ರೆಂಚ್ ಇನ್ಫ್ಲೂಯೆನ್ಸ್ ಬೀಳಬಾರದು ಅಂತಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೇಕಿತ್ತು, ಒಳ್ಳೆ ಒಳ್ಳೆ ನೀತಿಗಳನ್ನು ತರಬೇಕಿತ್ತು. ಆದ್ರೆ ಸರ್ ಜಾನ್ ಶೋರ್ ಹಂಗಲ್ಲ, ಸ್ವಲ್ಪ ಶಾಂತ ಸ್ವಭಾವದ ವ್ಯಕ್ತಿ ಇವರು. ಜಾಸ್ತಿ ಯುದ್ಧಗಳನ್ನ ಬಯಸಿದಂತಹ ವ್ಯಕ್ತಿ ಅಲ್ಲ, ಶಾಂತ ಸ್ವಭಾವ, ಯಾರ ತಂಟಿಗೆ ಹೋಗ್ತಿರ್ಲಿಲ್ಲ. ಒಬ್ಬ ಜ್ಞಾನಿಯಾಗಿ ಏನು ಯೋಚನೆ ಮಾಡ್ಬೇಕು ತಾರ್ಕಿಕವಾಗಿ ಅದನ್ನ ಯೋಚನೆ ಮಾಡ್ತಾ ಇದ್ರು. ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ, ಸುಮ್ಮನೆ ಮೋಸದ ಜಾಲಗಳಿಗೆ ಇವರು ಕೆಟ್ಟಗಳನ್ನು ತೋಡ್ತಾ ಇರಲಿಲ್ಲ. ಆದ್ರಿಂದಲೇ ಇವರಿಗೆ ಮುಂದೆ ಇವ್ರನ್ನ ಕಂಡ್ರೆ ಇಷ್ಟ ಆಗಲ್ಲ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ವಾಪಸ್ ಇವ್ರನ್ನ ಕಳಿಸ್ಕೊಂಡು ವೆಲ್ಲೆಸ್ಲಿಯನ್ನ ಕಳಿಸ್ತಾರೆ. ಇವರು ತಟಸ್ಥ ನೀತಿಯನ್ನ, ನಾನ್ ಇಂಟರ್ವೆನ್ಷನ್ ಪಾಲಿಸಿಯನ್ನ ಇತರ ರಾಜ್ಯಗಳ ಅಥವಾ ಪ್ರಾಂತ್ಯಗಳೊಂದಿಗೆ ಅವರು ಈ ನೀತಿಯನ್ನು ಅನುಸರಿಸ್ತಾರೆ. ಅಂದ್ರೆ ಹಸ್ತಕ್ಷೇಪ ರಹಿತ ನೀತಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬಂದು ನಾವು ಇಂಟರ್ವೆನ್ಷನ್ ಮಾಡೋದಿಲ್ಲ, ಹಸ್ತಕ್ಷೇಪವನ್ನ ಮಾಡೋದಿಲ್ಲ. ನೀವು ನಿಮ್ಮ ಪಾಡಿ ಆಡಳಿತ ಮಾಡ್ಲಿ, ನಮ್ಮ ಪಾಡಿಗೆ ನಾನು ಆಡಳಿತವನ್ನು ಮಾಡ್ತೀನಿ ಅನ್ನೋ ಒಂದು ನೀತಿಯನ್ನ ಇವರು ಅನುಸರಿಸ್ತಾರೆ. ತಟಸ್ಥ ನೀತಿಯನ್ನ ಇವರು ಅನುಸರಿಸ್ತಾರೆ. ಆದ್ರೆ ಬ್ರಿಟಿಷರ ಒಂದು ಸಾಮ್ರಾಜ್ಯಶಾಹಿ ಮೈಂಡ್ ಸೆಟ್ ಇದಲ್ಲ. ಬ್ರಿಟಿಷರ ಸಾಮ್ರಾಜ್ಯಶಾಹಿ ಮೈಂಡ್ ಸೆಟ್ ಹೆಂಗಿತ್ತಪ್ಪ ಅಂದ್ರೆ, ಸುಮ್ಮನಿದ್ದರನ್ನು ಬಿಡಲ್ಲ, ಕೆಣಕೊಂಡು ಅವ್ರನ್ನ ಕೆಣಕಿ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ಒಪ್ಪಂದ ಮಾಡ್ಕೊಳ್ಳೋದು, ಇಲ್ಲ ವಶಪಡಿಸ್ಕೊಳ್ಳೋದು, ಇಲ್ಲ ಏನೋ ಒಂದು ಮಾಡೋದು. ಆ ರೀತಿ ಕೆಣಕುವಂತ ಬುದ್ಧಿ ಈ ವ್ಯಕ್ತಿಗೆ ಅಂತಹ ಕೆಟ್ಟ ಬುದ್ಧಿ ಇರಲಿಲ್ಲ. ಸ್ವಲ್ಪ ಒಳ್ಳೆ ಜ್ಞಾನಿ. ಅವರಿಂದ ತಮ್ಮ ಪಾಡಿ ತಾವಿರ್ತಿದ್ರು, ತಟಸ್ಥ ನೀತಿಯನ್ನು ಅನುಸರಿಸಿದ್ರು. ಆದರೆ ಈ ಒಂದು ಸಮಯವನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರು. ಏನು, ಈ ಫ್ರೆಂಚ್ ಇದ್ರಲ್ಲ, ಫ್ರೆಂಚ್ ಇನ್ಫ್ಲೂಯೆನ್ಸ್ ಬಹಳ ಇತ್ತು. ಬಿಕಾಸ್ ಈ ಸಮಯದಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರಿಗೂ ಒಳ್ಳೆ ಕಾಂಪಿಟೇಷನ್ ಇತ್ತು. ಫ್ರೆಂಚರು ಮತ್ತು ಬ್ರಿಟಿಷರಿಗೂ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಮಯದಲ್ಲಿ ನಿಜಾಮ್ ಇದ್ದವನು ಫ್ರೆಂಚ್ ಆಫೀಸರ್ಸ್ಗಳನ್ನ ತನ್ನ ಆರ್ಮಿಗೆ, ಸೈನ್ಯಕ್ಕೆ ತರಬೇತಿಯನ್ನು ನೀಡಲಿಕ್ಕೆ ಫ್ರೆಂಚ್ ಆಫೀಸರ್ಸ್ಗಳನ್ನ ನೇಮಕ ಮಾಡ್ಕೊಳ್ತಾನೆ. ಆದ್ರಿಂದ ನಿಜಾಮನ ಮೇಲೆ ಈ ಬ್ರಿಟಿಷರ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮರಾಠರು ಕೂಡ ಅಷ್ಟೇ. ಈ ಕಡೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅಷ್ಟೇ ಫ್ರೆಂಚರ ಸಹಾಯವನ್ನ ಕೋರ್ತಾನೆ. ಮರಾಠರು ಅಷ್ಟೇ ಫ್ರೆಂಚರ ಸಹಾಯವನ್ನು ಪಡ್ಕೊಳ್ತಾರೆ. ಬೇರೆ ರೀತಿಯಾಗಿ ಟಿಪ್ಪು ಸುಲ್ತಾನ್ ಅಷ್ಟೇ ಫ್ರೆಂಚರ ಸಹಾಯವನ್ನ ಕೋರ್ತಾನೆ. ಇದರ ಮುಖಾಂತರವಾಗಿ ಬ್ರಿಟಿಷರನ್ನ ಕಡೆಗಣಿಸಲಾಗುತ್ತೆ. ಬ್ರಿಟಿಷರ ಇನ್ಫ್ಲೂಯೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ನೀತಿ ಅಂತದೆ, ಏನ್ ಬೇಕಾದ್ರೂ ಮಾಡ್ಕೊಂಡ್ರೆ ನಮ್ಮ ಪಾಡಿ ನಾವು ಇರ್ತೀವಿ ಅನ್ನೋ ನೀತಿನ ಫಾಲೋ ಮಾಡ್ದ, ತಟಸ್ಥ ನೀತಿನ ಅನುಸರಿಸ್ದ. ಅದರಿಂದ ನಿಜಾಮನ್ ಮೇಲೆ ಫ್ರೆಂಚರ ಒಂದು ಇನ್ಫ್ಲೂಯೆನ್ಸ್ ಎಲ್ಲ ಕಡೆ, ಮರಾಠರು ಕಡೆ, ಮೈಸೂರು ಎಲ್ಲ ಕಡೆನೂ ಕೂಡ ಫ್ರೆಂಚರ ಸಹಾಯ ಜಾಸ್ತಿ ಆಗ್ತಿತ್ತು. ಅವರ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಹೋಯ್ತು. ಇಂಗ್ಲಿಷ್ ಅವರ ಪ್ರಭಾವ, ಬ್ರಿಟಿಷರ ಪ್ರಭಾವ ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳ್ಬೋದಾಗುತ್ತೆ. ಯಾವಾಗ ಈ ರೀತಿ ಇದನ್ನು ನೋಡಿದಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಇಷ್ಟ ಆಗಲಿಲ್ಲ. ಇವನು ಶಾಂತಿಯ ಭಾವಕ್ಕೆ ಹೆಸರಾಗಿದ್ದು ದೇಶೀಯ ಸಂಸ್ಥಾನಗಳ ಬಗ್ಗೆ ತಟಸ್ಥ ನೀತಿಯನ್ನು ಅನುಸರಿಸ್ತ. ಕೊನೆಗೆ ಇವನ ನೀತಿಯನ್ನ ಮೆಚ್ಚಿದಂತಹ ಕಂಪನಿ ಡೈರೆಕ್ಟರ್ಗಳು ಇವರನ್ನ ವಾಪಸ್ಸು ಕರೆಸಿಕೊಂಡು ವೆಲ್ಲೆಸ್ಲಿಯನ್ನ ಕಳಿಸ್ತಾರೆ. ವೆಲ್ಲೆಸ್ಲಿ ಬಂದವನು 1798ರಲ್ಲಿ ಬರ್ತಾನೆ. 1805ರವರೆಗೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನು ಮಾಡ್ತಾನೆ. ಕೇವಲ 7 ವರ್ಷದಲ್ಲಿ ಆಲ್ಮೋಸ್ಟ್ ಭಾರತವನ್ನ
ದೊಡ್ಡ ಮಟ್ಟಕ್ಕೆ ಸಾಮ್ರಾಜ್ಯಶಾಹಿ ಭಾರತವನ್ನಾಗಿ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಆ ಮಟ್ಟದ ಒಂದು ಅಗ್ರೆಸಿವ್ ನೀತಿಯನ್ನ ವೆಲ್ಲೆಸ್ಲಿ ಅನುಸರಿಸ್ತಾನೆ. ವೆಲ್ಲೆಸ್ಲಿ ಏನ್ ಮಾಡ್ದ? ಸರ್ ಏನ್ ಸರ್ ಹಿಂಗ್ ಹೇಳ್ತಿದ್ದೀರಾ? ಹೌದು, ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಏನ್ ಅಸ್ತ್ರ? ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತ ಅಸ್ತ್ರವನ್ನ, ಸಬ್ಸಿಡರಿ ಅಲಯನ್ಸ್ ಅನ್ನುವಂತ ಅಸ್ತ್ರವನ್ನ ಬಳಸಿ ಅದರ ಮುಖಾಂತರವಾಗಿ ಹಲವಾರು ರಾಜ್ಯಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡು ತನ್ನ ರಾಜ್ಯದ ಅಂಡರಲ್ಲಿ ಎಲ್ಲರೂ ಇಡೀ ಭಾರತವೇ ಬರುವಂತೆ ಮಾಡ್ತಾನೆ ವೆಲ್ಲೆಸ್ಲಿ. ಆ ನೀತಿಯ ಬಗ್ಗೆ ಏನು, ಆ ನೀತಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ದಟ್ ಇಸ್ ಅ ಟ್ರ್ಯಾಪ್, ಕಂಪ್ಲೀಟ್ಲಿ ಟ್ರ್ಯಾಪ್. ಅದು ಭಾರತೀಯರನ್ನ, ಭಾರತೀಯ ಸಂಸ್ಥಾನಗಳಿಗೆ, ರಾಜ್ಯಗಳಿಗೆ ಹಾಕಿದಂತಹ ಒಂದು ದೊಡ್ಡ ಟ್ರ್ಯಾಪೇ ಸಹಾಯಕ ಸೈನ್ಯ ಪದ್ಧತಿ. ಸರ್ ಜಾನ್ ಶೋರ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳು, ಏನು ಘಟನೆಗಳು ನೋಡ್ಕೊಳ್ತಾ ಹೋಗಿ ಒಂದು ಕಾಲದಲ್ಲಿ ಏನೇ ಆಗಿದೆ ಅಂತೇಳಿ. ಮುಖ್ಯವಾಗಿ 1793 ಚಾರ್ಟರ್ ಆಕ್ಟ್ ಪಾಸ್ ಆಯಿತು. ಮತ್ತೆ ಇವನ ಕಾಲದಲ್ಲಿ 1795 ನಿಜಾಮ್ ಮತ್ತು ಮರಾಠ ನಡುವಿನ ಖಾರ್ದಾ ಕದನ ಆಗುತ್ತೆ. ಜಸ್ಟ್ ಓದ್ಕೊಂಡ್ ಬಿಟ್ಬಿಡಿ ಅಷ್ಟೇ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಇಷ್ಟು ಜಾನ್ ಶೋರ್ಗೆ ಸಂಬಂಧಪಟ್ಟಂತೆ. ಸರ್ ಜಾನ್ ಶೋರ್ ನಂತರವಾಗಿ ವೆಲ್ಲೆಸ್ಲಿ ಅಧಿಕಾರಕ್ಕೆ ಬರ್ತಾನೆ. 7 ವರ್ಷಗಳ ಕಾಲ ಬಂಗಾಳದ ಗವರ್ನರ್ ಜನರಲ್ ಆಗಿ ಇಡೀ ಭಾರತವನ್ನ ಬ್ರಿಟಿಷರ ಕಂಟ್ರೋಲ್ಗೆ ಕೊಡುವಂತಹ ಕೆಲಸವನ್ನ ವೆಲ್ಲೆಸ್ಲಿ ಮಾಡ್ತಾ ಹೋಗ್ತಾನೆ. ಮುಂದೆ ಬರುವಂತಹ ಗವರ್ನರ್ ಜನರಲ್ಗಳಿಗೆ ಬೇರೆ ಕೆಲಸವೇ ಇರಬಾರ್ದು. ಎಲ್ಲ ಕೆಲಸವನ್ನ 4 ರಿಂದ 5 ಗವರ್ನರ್ ಜನರಲ್ಗಳು ಮಾಡುವ ಕೆಲಸಗಳನ್ನ ಒಬ್ಬನೇ ಮಾಡುತ್ತಾನೆ. ಅದು ಒಂದೇ ನೀತಿಯಲ್ಲೇ ಮಾಡ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂತಹ ಒಂದು ಅಸ್ತ್ರವನ್ನ ಇಟ್ಕೊಂಡು ಇಡೀ ಭಾರತವನ್ನ ಇವನ ತೆಕ್ಕೆಗೆ ತೆಗೆದುಕೊಳ್ತಾನೆ ವೆಲ್ಲೆಸ್ಲಿ. ಸರ್ ಏನ್ ಸರ್ ಅದ್ರ ಬಗ್ಗೆ ಬಾಳ ಹೇಳ್ತಾ ಇದ್ದೀರಾ? ನಾವು ಸ್ವಲ್ಪ ಅದ್ರ ಬಗ್ಗೆ ಓದ್ಕೊಂಡಿದೀವಿ, ಡೀಟೇಲ್ಡ್ ಆಗಿ ಗೊತ್ತಿಲ್ಲ ಸರ್. ಐ ವಿಲ್ ಟೆಲ್ ಡೀಟೇಲ್. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಐ ವಿಲ್ ಟೆಲ್. ವೆಲ್ಲೆಸ್ಲಿ 1798 1805 7 ವರ್ಷಗಳ ಕಾಲ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನು ಮಾಡ್ತಾನೆ. ಒಬ್ಬ ದಕ್ಷ ಆಡಳಿತಗಾರ, ಭಾರತಕ್ಕಲ್ಲ ಬ್ರಿಟನ್ನವರಿಗೆ. ಭಾರತಕ್ಕಲ್ಲ ಸರ್, ದಕ್ಷ ಆಡಳಿತಗಾರ ಅಂದ ತಕ್ಷಣ ನಾನು ವೆಲ್ಲೆಸ್ಲಿಯ ಫ್ಯಾನ್ ಆಗ್ಬಿಟ್ಟೆ ಸರ್. ಫ್ಯಾನ್ ಆಗೋ ಅವಶ್ಯಕತೆ ಏನಿಲ್ಲ. ಫ್ಯಾನು, ಸ್ವಿಚ್ಚು, ಲೈಟು ಆಗೋ ಅವಶ್ಯಕತೆ ಇಲ್ಲ. ದಕ್ಷ ಆಡಳಿತಗಾರ ನಮಗಲ್ಲ, ಬ್ರಿಟಿಷರಿಗೆ. ಅದರಿಂದ ಲಾರ್ಡ್ ವೆಲ್ಲೆಸ್ಲಿ ಅಂತ ಕರೆಯಂತ ಅವಶ್ಯಕತೆ ಇಲ್ಲ, ವೆಲ್ಲೆಸ್ಲಿ ಅಂದ್ರೂ ಸಾಕು. ಆಲ್ಮೋಸ್ಟ್ ನಮ್ಮ ದೇಶದವನ್ನ ಆಲ್ಮೋಸ್ಟ್ ತನ್ನ ತೆಕ್ಕೆಗೆ ತೆಗೆದುಕೊಂಡು ಸಾಮ್ರಾಜ್ಯಶಾಹಿತ್ವವನ್ನು ತೋರಿಸ್ತಾನೆ. ಬಹಳ ಚತುರ, ಒಳ್ಳೆ ರಾಜನೀತಿ ನಿಪುಣ. ಸರ್ ಯಾಕೆ ಹೆಂಗ್ ಹೇಳ್ತೀರಾ? ಯಾವಾದ್ರೂ ಹೇಳ್ತೀರಾ? ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಂತಹ ಚತುರ ಇವ ಅಂತ. ಜಾಸ್ತಿ ಯುದ್ಧಗಳು ಹೇಳ್ದಂಗೆ, ಈಸಿಯಾಗಿ ಅತಿಯಾಗಿ ಯುದ್ಧಗಳನ್ನ ಮಾಡ್ದಂಗೆ ಸಿಂಪಲ್ ಆಗಿ ಸಮಯ ಬಂದಾಗ ಯುದ್ಧಕ್ಕೂ ರೆಡಿವಾ ಅಂತ ಯುದ್ಧ ಮಾಡೋದನ್ನೇನಲ್ಲ, ಯುದ್ಧಕ್ಕೆ ಎದುರುವಂತ ಮನುಷ್ಯನಲ್ಲ. ಯುದ್ಧ ಬಂದಾಗ ಯುದ್ಧಕ್ಕೂ ರೆಡಿ, ಬಿಕಾಸ್ ಇವನ್ ಕಾಲದಲ್ಲಿ 4ನೇ ಆಂಗ್ಲೋ ಮೈಸೂರು ಕದನ, 4th 1799 ಟಿಪ್ಪು ಸುಲ್ತಾನ ಮರಣ ಆಯ್ತಲ್ಲ, ಇವನೇ ಇದ್ದಿದ್ದು ಇವನೇ ಮೇನ್ ಯುದ್ಧಕ್ಕೆ ಎಲ್ಲ ಪ್ಲಾನಿಂಗ್ ಅನ್ನ ಮಾಡಿದ್ದು. ಮೈಸೂರು ವಶ ಆಗಿದ್ದು ಇವನ ಕಾಲದಲ್ಲಿ, ಲಾರ್ಡ್ ವೆಲ್ಲೆಸ್ಲಿ ಕಾಲದಲ್ಲಿ. ಮತ್ತೆ ಸೆಕೆಂಡ್ ಮರಾಠ ವಾರ್ ಕದನ ಆಗಿದ್ದು ಕೂಡ ಇವನ ಕಾಲದಲ್ಲಿ. ಆಗ ಎಲ್ಲತ್ರನ್ನು ಕೂಡ ಆಲ್ಮೋಸ್ಟ್ ಎಲ್ಲತ್ರನ್ನು ಕೂಡ ಸಬ್ಸಿಡರಿ ಅಲಯನ್ಸ್ಗೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಸ್ತಾನೆ ವೆಲ್ಲೆಸ್ಲಿ. ನೋಡ್ಕೊಳ್ತಾವನ ಏನು ಅಂತ. ಇವನು ಒಬ್ಬ ದಕ್ಷ ಆಡಳಿತಗಾರ, ಚತುರ, ರಾಜನೀತಿ ನಿಪುಣ, ಬ್ರಿಟಿಷ್ ಸಾಮ್ರಾಜ್ಯದ ನಿರ್ಮಾಪಕ. ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ಇವನು. ಬ್ರಿಟಿಷ್ ಸಾಮ್ರಾಜ್ಯದ ನಿರ್ಮಾಪಕ ಎಂಬಂತಹ ಕೀರ್ತಿಗಳನ್ನ ಇವನಿಗೆ ಕೊಡಲಾಗಿದೆ. ಇವನು ಬಂದ ನಂತರ ಇವನ ಮುಖ್ಯ ಗುರಿಗಳು ಏನಾಗಿತ್ತಪ್ಪ ಅಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕು. ಯಾವುದೇ ಕಾರಣಕ್ಕೂ ಬ್ರಿಟಿಷರನ್ನು ಬಿಟ್ಟು ಬೇರೆ ಯಾರು ಕೂಡ ಬರಬಾರ್ದು. ಯಾವ ಫ್ರೆಂಚರು ಗಿಂಚರು ಏನು ಬರಬಾರ್ದು. ನಮ್ಮ ಸಾರ್ವಭೌಮತ್ವೇ ಇರಬೇಕು. ಇಡೀ ಭಾರತ ನಮ್ಮ ಕಂಟ್ರೋಲ್ ಇರಬೇಕು. ನಾವು ಹೇಳಿದಂಗೆ ಕೇಳಬೇಕು. ನಮ್ಮ ಕಂಟ್ರೋಲ್ಗಾರ ಇರಬೇಕು, ಇಲ್ಲ ನಮ್ಮ ಹತ್ರ ಒಪ್ಪಂದ ಮಾಡ್ಕೊಂಡು ನಮ್ಮ ಅಂಡರ್ಲಾರು ಇರ್ಬೇಕು. ಅವರು ನಮ್ಮ ಕುಪ್ಪಕಟಾಕ್ಷದಲ್ಲಿ ಇರಬೇಕು. ಅಂದ್ರೆ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಅಥವಾ ಪರೋಕ್ಷವಾಗಿ ಅಥವಾ ನೇರವಾಗಿ ಇಡೀ ಭಾರತ ನಮ್ಮ ಕಂಟ್ರೋಲ್ ಇರಬೇಕು. ನೇರ ಆಡಳಿತದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಸಂಸ್ಥಾನ ಆಳ್ತಿದ್ಯಾ, ಅಥವಾ
ಆಳ್ತಿದ್ರೆ ಅವ್ರು ನಮ್ ಕಂಟ್ರೋಲ್ ಇರಬೇಕು, ಅವ್ರ ಜುಟ್ಟು ನಮ್ ಕಂಟ್ರೋಲ್ ಇರಬೇಕು, ಆ ತರ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿದ್ದ. ಅದನ್ನ ಸಾಧಿಸ್ತಾನೆ ಇವ. ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕು, ಭಾರತದಲ್ಲಿ ಫ್ರೆಂಚರ ಪ್ರಭಾವವನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು. ಏನು ಹೈದರಾಬಾದು, ಮೈಸೂರು, ಮರಾಠರ ಹತ್ರ ಏನು ಫ್ರೆಂಚರ ಪ್ರಭಾವ ಜಾಸ್ತಿ ಆಗಿದೆ, ಅವರ ಪ್ರಭಾವವನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು. ಸ್ಥಳೀಯ ರಾಜರಾದಂತಹ ಹೈದರಾಬಾದ್ ನಿಜಾಮ, ಟಿಪ್ಪು, ಮರಾಠರನ್ನ ಸದೆ ಬಡಿಬೇಕು, ಅವರನ್ನು ನಮ್ಮ ಕಂಟ್ರೋಲ್ ತೆಗೆದುಕೊಳ್ಬೇಕು. ಅದಕ್ಕೆ ಟಿಪ್ಪು ಸುಲ್ತಾನ ಮೇಲೆ 4ನೇ ಆಂಗ್ಲೋ ಮೈಸೂರು ಕದನ ಆಗುತ್ತೆ, ಮರಾಠರ ಮೇಲೆ ಕೂಡ ಕದನ ಆಗುತ್ತೆ. ಆಲ್ಮೋಸ್ಟ್ ಗೆದ್ಬಿಟ್ಟು ಇಡೀ ಭಾರತವನ್ನ ದೊಡ್ಡ ಒಂದು ಸಾಮ್ರಾಜ್ಯಶಾಹಿ ದೇಶವನ್ನೇ ಇವನು ಕಟ್ತಾ ಹೋಗ್ತಾನೆ. ಸಾರ್ವಭೌಮತ್ವವನ್ನು ಇಡೀ ಭಾರತದಾದ್ಯಂತ ಇವನು ಸಾರ್ತಾನೆ. ಒಂದೇ ಒಂದು ನೀತಿ ಇವನ ಚತುರತೆನ ತೋರುತ್ತೆ. ಇವನು ಭಾರತದಲ್ಲಿ ನೋಡ್ರಿ ಯಾವ ಪ್ಲಾನಿಂಗ್ ಅಪ್ಪ ಅಂದ್ರೆ ಒಂಥರ ಈ ನೀತಿಯನ್ನು ನಂಬಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದ ಪ್ಲಾನಿಂಗ್ ಇತ್ತು ಈ ನೀತಿಯಲ್ಲಿ, ಆ ಮಟ್ಟದ ಚತುರತೆ ಇತ್ತು, ಆ ಮಟ್ಟದ ಜಾಣತನ ಇತ್ತು ಈ ನೀತಿಯಲ್ಲಿ. ಸರ್ ಏನ್ ಸರ್ ಆ ನೀತಿ ನೋಡ್ರಿ. ಇದನ್ನ ಯಾವ ರೀತಿ ಅವನು ಯೋಚನೆ ಮಾಡಿರ್ಬೋದು, ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ. ಅದಕ್ಕೆ ಒಬ್ಬ ಚತುರ ವ್ಯಕ್ತಿನ ಕರಿತೀವಿ. ಸಹಾಯಕ ಸೈನ್ಯ ಪದ್ಧತಿ, ಇದನ್ನ ನಿಮಗೆ ಸಿಂಪಲ್ ಆಗಿ ಹೇಳಿದಾಗ ನಿಮಗೆ ಅನ್ಸುತ್ತೆ ಇದೆಲ್ಲ ಯಾಕೆ ಬೇಕು ಅಂತೇಳಿ. ಈ ಎಕ್ಸಾಂಪಲ್, ಇಲ್ಲಿ ಯಾವ್ದೊಂದು ದೇಶ ಇದೆ ಅನ್ಕೊಳ್ಳಿ, ಯಾವ್ದೋ ಒಂದು ದೇಶ ಇದೆ, ಇಲ್ಲಿ ಭಾರತ ಇದೆ ಅನ್ಕೊಳ್ಳಿ. ಭಾರತ ಇದೆ, ಭಾರತದ ಆರ್ಮಿ ಈ ದೇಶದ ಗಡಿಯನ್ನ ಕಾದರೆ ಅಥವಾ ಆ ದೇಶಕ್ಕೆ ಭದ್ರತೆಯನ್ನು ಕೊಟ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಆಕ್ರೋಶ ವ್ಯಕ್ತ ಆಗುತ್ತೆ. ನಮ್ಮ ದೇಶದ ಸೈನಿಕರನ್ನ ಭಾರತ ಸರ್ಕಾರ ಬೇರೆ ರೀತಿಯಾಗಿ ಬಳಸ್ತಾ ಇದೆ, ಬೇರೆ ದೇಶದ ಗಡಿಯನ್ನ ಕಾಯ್ಲಿಕ್ಕೆ, ಬೇರೆ ದೇಶದ ಆಂತರಿಕ ಒಂದು ವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಬಳಸ್ತಾ ಇದೆ, ಇದು ತಪ್ಪು ಅಂತ ಕೆಲವರು ಹೇಳ್ಬೋದು. ಸರ್ ಏನ್ ಸರ್ ಇದು, ನಮ್ಮ ದೇಶದ ಸೈನಿಕರನ್ನ ಬೇರೆ ದೇಶಕ್ಕೆ ಕೊಡೋದು ಯಾಕೆ ಸರ್, ಇದು ತಪ್ಪಲ್ವಾ ಸರ್? ನನಗೆ ಸರಿ ಅನಿಸ್ತಾ ಇಲ್ಲ ಅದು. ನಮ್ಮ ದೇಶದ ಸೈನಿಕರಿಗೆ ಪಾಪ ಕಷ್ಟಪಡ್ತಾರಲ್ಲ, ಅಥವಾ ನಮ್ಮ ದೇಶ ಕಾಯ್ಬಿಟ್ಟು ಅವ್ರ ದೇಶ ಕಾಯ್ಬೇಕು ಅಂತ ಅನ್ಕೊಂಡು ನಿಮಗೆ ನೆಗೆಟಿವ್ ಅನ್ಸಿದ್ರೆ ಇದು ರಾಂಗ್. ಇದರಲ್ಲಿ ನೆಗೆಟಿವ್ಗಿಂತ ಪಾಸಿಟಿವ್ ಜಾಸ್ತಿ ಇದೆ. ಯಾಕೆಲ್ಲ, ಬೇರೆ ದೇಶದಲ್ಲಿ ಅವರ ಸೈನ್ಯವನ್ನ ಬಿಟ್ಟು ಕೇವಲ ನಮ್ಮ ಸೈನ್ಯ ಇರೋದ್ರಿಂದ ಆ ದೇಶದ ಜುಟ್ಟು ನಮ್ಮ ಕಂಟ್ರೋಲ್ ಆಗಿರುತ್ತೆ. ಆ ದೇಶದ ಯಾರು ಕೂಡ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಕಂಟ್ರೋಲ್ ಇರುತ್ತೆ. ಆ ದೇಶಕ್ಕೆ ಯಾರು ಕೂಡ ಸುಲಭ ಬರಕ್ಕಾಗಲ್ಲ, ಬಂದು ಯಾರು ಕೂಡ ಹೊರಗೆ ಹೋಗ್ಲಿಕ್ಕಾಗಲ್ಲ. ಆದ್ರಿಂದ ಅದನ್ನ ನಾವು ಆರ್ಥಿಕತೆ ಒಂದು ವಿಚಾರದಲ್ಲಿ ನೋಡಿದಾಗ, ನಮ್ಮ ದೇಶದ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿದಾಗ ಇದು ಒಳ್ಳೇದು ಅನ್ಸುತ್ತೆ. ಅದೇ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಯು ಹಿಂಗಿತ್ತು. ಬ್ರಿಟಿಷ್ ಸೈನ್ಯವನ್ನ ಪಕ್ಕದ ರಾಜ್ಯಗಳಿಗೆ ಇಡುವಂತಹದ್ದು. ಆದರೆ ಇವ್ರೇನ್ ಮಾಡ್ದ ಗೊತ್ತಾ, ನೀವು ಅನ್ಕೋಬಹುದು, ಸರ್ ನಮ್ಮ ದೇಶದ ಸೈನ್ಯ ಇಟ್ರೆ ಸಂಬಳ ಯಾರು ಕೊಡ್ತಾರೆ, ಅದಕ್ಕೆ ನಾವೇ ಕೊಡ್ತೀವಿ ಅಂತಂದ್ರೆ ನಮಗೆ ಹೊರೆ ಆಗುತ್ತದೆ. ಆ ಸೈನ್ಯಕ್ಕೆ ನಾವೇ ಕೊಡ್ತೀವಿ ಸಂಬಳ ಅಂತಂದ್ರೆ ಸೈನಿಕರಿಗೆಲ್ಲರಿಗೂ ಕೂಡ ಅದು ನಮಗೆ ಹೊರೆ ಆಗುತ್ತೆ. ಆದರೆ ಬುದ್ಧಿವಂತ ಇವ ಯಾರು, ವಿಲ್ಲೆಸ್ಲಿ ಏನ್ ಮಾಡ್ದ ಗೊತ್ತಾ, ತನ್ನ ಸೈನ್ಯವನ್ನು ತೆಗೆದುಕೊಂಡು ಅಲ್ಲಿಟ್ಟು ಅವರ ಸೈನ್ಯಕ್ಕೆ ಆ ಸ್ಥಳೀಯ ಆಡಳಿತಗಾರರಿಂದಲೇ ಕಂಪ್ಲೀಟ್ ಆಗಿ ಎಲ್ಲ ಅಲವೆನ್ಸ್ ಬರಬೇಕು, ಎಲ್ಲ ಸ್ಯಾಲರಿನೂ ಕೊಡಬೇಕು, ಆ ರೀತಿಯಾಗಿ ಮಾಡ್ದ. ಅಂದ್ರೆ ತನ್ನ ಸೈನ್ಯವನ್ನ ಬೇರೆಯವರ ಖರ್ಚಿನಲ್ಲಿ ಉಳಿಸುವಂತದ್ದು. ಇವಾಗ ಯುದ್ಧ ಆದ್ರೆ ಆ ಸೈನಿಕರಲ್ಲೂ ಕೂಡ ಬ್ರಿಟಿಷರಿಗೆ ಸಪೋರ್ಟ್ ಮಾಡೋದು, ಅವನ್ಗೇನು ಸಪೋರ್ಟ್ ಮಾಡಲ್ಲ. ಬ್ರಿಟಿಷರು ಏನ್ ಹೇಳ್ತಾರೆ ಅದನ್ನೇ ಅವರು ಆ ಸೈನ್ಯ ಕೇಳೋದು. ಆ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಮಾಡ್ದ. ಅದೇ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ. ಇದ್ರ ಬಗ್ಗೆ ನೋಡ್ಕೊಳ್ಕೊಳ್ಳೋದು ಏನಂತೇಳಿ, ಇದರ ಹಿಂದಿನ ಕಾರಣಗಳು ಹೀಗಿವೆ. ಒಂದು, ಸ್ಥಳೀಯ ಆಡಳಿತಗಾರರಲ್ಲಿ ಪೈಪೋಟಿ ಇರ್ತಾ ಇತ್ತು. ಇದಕ್ಕೆ ಒಪ್ಪಿಕೊಡ್ತಾರೆ ತುಂಬಾ ಜನ. ಎಕ್ಸಾಂಪಲ್, ಈಗ ಹೈದರಾಬಾದ್ ನಿಜಾಮ ಇದ್ದಾನೆ, ಈ ಕಡೆ ಮೈಸೂರು ಇದೆ. ಈಗ ಮೈಸೂರು ಮತ್ತು ಹೈದರಾಬಾದ್ ನಿಜಾಮನಿಗೂ ಆಗ್ಬರ್ತಿರ್ಲಿಲ್ಲ. ಮೈಸೂರನ್ನೇ ಎದುರಿಸೋದು ಹೈದರಾಬಾದ್ ನಿಜಾಮನಿಗೆ ಬಹಳ ಕಷ್ಟ ಆಗ್ತಿತ್ತು. ಯಾವಾಗ ಈ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿಯನ್ನ ಅನೌನ್ಸ್ ಮಾಡ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಅನೌನ್ಸ್ ಮಾಡಿದ ತಕ್ಷಣನೇ ಹೈದರಾಬಾದು ಈಸಿಯಾಗಿ ಬ್ರಿಟಿಷರ ಸೈನ್ಯವನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಕೊಳ್ಳುತ್ತೆ. ಯಾಕಂದ್ರೆ ಇವರಿಗೆ ಮೈಸೂರಿನ ಭಯ ಇರ್ತದೆ. ನಮ್ಮ ಸೈನ್ಯ ಮೈಸೂರನ್ನ ಎಸಲಿಸಕ್ಕಾಗಲ್ಲ, ಬೈ ಮಿಸ್ಟೇಕ್ ಬ್ರಿಟಿಷರು ನಮಗೆ ಸಪೋರ್ಟ್ ಮಾಡಿದ್ರೆ
ಮೈಸೂರು ನಮ್ಮನ್ನ ಮುಟ್ಲಿಕ್ಕಾಗಲ್ಲ ಅಂತೇಳಿ ಹಿಂಗ್ ಒಪ್ಕೊಂಬಿಡೋದು. ಒಟ್ಟು ನಾವು ಅಕ್ಕಪಕ್ಕದ ಹೊಡೆದಾಡ್ತಿದ್ರಲ್ಲ, ಅದಕ್ಕೆ ಪಕ್ಕದವ್ರನ್ನ ನೋಡಿ ಓ ಇವ್ ನಮ್ಮನ್ನ ಅಟ್ಯಾಕ್ ಮಾಡ್ಬೋದಾ ಮುಂದೆ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ಒಪ್ಕೊಳ್ಳೋದು. ಈ ರೀತಿಯಾಗಿ ಪೈಪೋಟಿ ಆಗ್ತಿತ್ತು. ಅದಕ್ಕೆ ಒಬ್ಬರೊಬ್ಬರ ಭಯದಿಂದ ಬ್ರಿಟಿಷರ ಸೈನ್ಯ ಇದ್ರೆ ನಮಗೆ ಸೇಫ್ಟಿ, ಅವ್ರು ಬರ್ತಾರೆ ನಮಗೆ, ಅವ್ರ ಹತ್ರ ಸೊಫಿಸ್ಟಿಕೇಟೆಡ್ ವೆಪನ್ಸ್ಗಳಿದೆ, ಅವರಿಗೆ ಹೋರಾಟದ ಟೆಕ್ನಿಕ್ ಇದೆ, ಅದಕ್ಕೆ ಒಪ್ಕೊಳ್ಳೋದು. ಒಪ್ಕೊಂಡು ಮುಂದೆ ಗೊತ್ತಾಗುತ್ತೆ ಅವ್ರಿಗೆ, ಮುಂದೆ ಗೊತ್ತಾಗುತ್ತೆ ನಾವು ಎಂತ ಟ್ರ್ಯಾಪ್ಗೆ ಸಿಗಾಕೊಂಡ್ವಿ ಅಂತೇಳಿ. ಹಲವಾರು ಕಂಡೀಷನ್ ಹಾಕ್ಬಿಟ್ಟೆ ಸೈನ್ಯ ಕೊಡೋದವ್ರು. ಏನೇನು ಕಂಡೀಷನ್ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು, ಕಂಪನಿ ಈಗ ಇಷ್ಟೊಂದು ಯುದ್ಧಗಳನ್ನ ಮಾಡ್ತಾ ಇದೆ. ಮೈಸೂರು ಜೊತೆ ಯುದ್ಧ ಮಾಡ್ತಿದೆ, ಮರಾಠರ ಜೊತೆ ಯುದ್ಧ ಮಾಡ್ತಿದೆ, ಮತ್ತೆ ಈ ಕಡೆ ಹಲವಾರು ಪಕ್ಕದ ಅಫ್ಘಾನಿಸ್ತಾನ, ಬರ್ಮಾ, ಹಲವಾರು ದೇಶಗಳೊಂದಿಗೆ ಯುದ್ಧ ಮಾಡ್ತಾನೆ ಇರ್ತದೆ. ಯುದ್ಧ ಮಾಡ್ತಾನೆ ಇತ್ತಲ್ವಾ, ಯಾರು ಯುದ್ಧ ಮಾಡ್ತಾ ಇರೋದೆ. ಇಷ್ಟೆಲ್ಲ ದೊಡ್ಡ ಸೈನ್ಯವನ್ನ ಇಟ್ಕೊಂಡು ಯುದ್ಧಗಳನ್ನ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡ ಖರ್ಚು. ಯುದ್ಧಗಳನ್ನ ಮಾಡೋದೇ ದೊಡ್ಡ ಖರ್ಚು. ಅದರಲ್ಲಿ ಸೈನ್ಯವನ್ನ ಮೇಂಟೈನ್ ಮಾಡೋದು, ಸ್ಯಾಲ್ರಿ ಕೊಡೋದು ಬಹಳ ಕಷ್ಟ. ಅದಕ್ಕೆ ಏನ್ ಮಾಡಿದ್ರು, ಕಂಪನಿಯ ಹೆಚ್ಚಿನ ಆದಾಯ ಬರೀ ಇವ್ರಿಗೆ ಸ್ಯಾಲ್ರಿ ಕೊಡಕ್ಕೆ ಹೋಗ್ತಾ ಇತ್ತು, ಆರ್ಮಿ ಮೇಂಟೈನ್ ಮಾಡೋದ್ರಲ್ಲೇ ಹೋಗ್ತಾ ಇತ್ತು. ಇವನ್ ನಮಗೂ ಕಷ್ಟ, ನಮ್ಮ ದೇಶದಲ್ಲೂ ಅಷ್ಟೇ. ಅತಿ ಹೆಚ್ಚಾಗಿ ಡಿಫೆನ್ಸ್ ತುಂಬಾ ಖರ್ಚಾಗುತ್ತೆ. GDP ಅಲ್ಲಿ ಡಿಫೆನ್ಸ್ಗೋಸ್ಕರ ಬಹಳ ಖರ್ಚಾಗುತ್ತೆ. ಬರೀ ಸ್ಯಾಲ್ರಿಗೆ ಆಲ್ಮೋಸ್ಟ್ ನಾವು ಡಿಫೆನ್ಸ್ಗೆ ಏನು ಖರ್ಚು ಮಾಡ್ತೀವಿ, ಅದರಲ್ಲಿ ಸ್ಯಾಲ್ರಿ ಪೆನ್ಷನ್ಗೆ ಜಾಸ್ತಿ ಕೊಡ್ತೀವಿ ನಾವು, ಜಾಸ್ತಿ ಖರ್ಚಾಗುತ್ತೆ. ಇನ್ನು ಹೊಸ ವೆಪನ್ಗಳು ತಗೊಳ್ಳಕ್ಕೆ, ಸೈನ್ಯವನ್ನು ಅಪ್ಗ್ರೇಡ್ ಮಾಡ್ಲಿಕ್ಕೆ ಬಹಳ ಕಡಿಮೆ ಮೊತ್ತ ಸಿಗುತ್ತೆ ನಮಗೆ. ಬರೀ ಸ್ಯಾಲ್ರಿ ಪೆನ್ಷನ್ಗೆ ಹೋಗುತ್ತೆ. ಅದೇ ದಿವಾಳಿತನ ಜಾಸ್ತಿ ಆಗ್ಬಿಡುತ್ತೆ. ಹೊಸ ವೆಪನ್ಗಳು ಕೊಡ್ಲಿಕ್ಕೆ ನಮಗೆ ಅವಕಾಶಗಳು ಸಿಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಇವನು ಗಮನಿಸ್ತಾನೆ, ಕಂಪನಿಯ ಆರ್ಥಿಕ ಪರಿಸ್ಥಿತಿಗಳು ಬಹಳ ಕಷ್ಟ ಇದೆ, ದಿವಾಳಿತನ ಆಗ್ತಿದೆ. ಬಿಕಾಸ್ ಯುದ್ಧದಲ್ಲಿ ನಾವು ತೊಡಗಿಕೊಳ್ತಾ ಇದೀವಿ, ಭಾರತವನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ವಾ, ಎಕ್ಸ್ಪ್ಯಾಂಡ್ ಮಾಡಬೇಕು, ಎಲ್ಲ ರಾಜ್ಯಗಳನ್ನು ಸೋಲಿಸಬೇಕು. ಈ ಕಡೆ ಮೈಸೂರನ್ನು ಸೋಲಿಸಬೇಕು, ಈ ಕಡೆ ಮರಾಠರನ್ನು ಸೋಲಿಸಬೇಕು, ಇವ್ರನ್ನ ಮತ್ತೆ ಈ ಕಡೆ ಅಫ್ಘಾನಿಸ್ತಾನ, ಬರ್ಮಾ, ಇವೆಲ್ಲವನ್ನು ಕೂಡ ಎದುರಿಸಬೇಕು ಅಂತಂದ್ರೆ ನಮಗೆ ಸೈನ್ಯ ಬೇಕೇ ಬೇಕು. ಸೈನ್ಯದ ಸಂಖ್ಯೆ ಅಂತ ಕಡಿಮೆ ಮಾಡೋಕ್ಕಾಗಲ್ಲ. ಎಷ್ಟು ಖರ್ಚಾಗುತ್ತೆ ಅಂತ ಸೈನ್ಯ ಸಂಖ್ಯೆ ಕಡಿಮೆ ಮಾಡೋಕ್ಕಾಗಲ್ಲ, ಬಹಳ ಇಂಪಾರ್ಟೆಂಟ್ ಸೈನ್ಯ. ಅದಕ್ಕೆ ಏನ್ ಮಾಡ್ತಾರೆ, ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂತಾರೆ. ನಾವು ನಮ್ಮ ಸೈನ್ಯವನ್ನ ಹಲವಾರು ತುಕಡಿಗಳನ್ನಾಗಿ ಡಿವೈಡ್ ಮಾಡೋಣ. ಒಂಥರ ಬೆಟಾಲಿಯನ್ ತರ ಡಿವೈಡ್ ಮಾಡ್ಬಿಟ್ಟು ಒಂದೊಂದು ಬೆಟಾಲಿಯನ್ನ ಒಂದೊಂದು ರಾಜ್ಯಗಳಿಗೆ ಕೊಟ್ಬಿಡೋದು, ಸೈನ್ ಹಾಕ್ಸಿ. ಆ ಬೆಟಾಲಿಯನ್ನ ಕಂಪ್ಲೀಟ್ ಅವರೇ ನೋಡ್ಕೋಬೇಕು. ಯಾರೋ ಆ ಒಂದು ಸಂಸ್ಥಾನದವರು, ಆ ಒಂದು ರಾಜ್ಯದವರು, ಆ ಸರ್ಕಾರ, ಅವ್ರಿಗೆಲ್ಲರಿಗೂ ಸೈನ್ಯಕ್ಕೆ ಸ್ಯಾಲ್ರಿ ಕೊಡೋದ್ರಿಂದ ಹಿಡಿದು ಅವರಿಗೆ ಡ್ರೆಸ್ಸು, ಯೂನಿಫಾರ್ಮು, ಅಲೋವೆನ್ಸು, ಅವ್ರಿಗೆ ಏನ್ ಬೇಕು ಎಲ್ಲ ಕೊಡೋದ್ರಿಂದ ಎಲ್ಲವನ್ನೂ ಅವರೇ ನೋಡ್ಕೋಬೇಕು. ಯುದ್ಧಕ್ಕೆ ಬಂದಾಗ ಆ ಸೈನಿಕರು ನಮ್ಮವರಲ್ವಾ, ಆ ಬೆಟಾಲಿಯನ್ ನಮಗೆ ಬರುತ್ತೆ, ಹೆಲ್ಪ್ ಮಾಡಕ್ ಬರುತ್ತೆ. ಅವ್ರ ಖರ್ಚಲ್ಲಿ ಇವರ ಸೈನ್ಯವನ್ನ ನೋಡಿಕೊಳ್ಳುವಂತ ಒಂದು ಪ್ಲಾನಿಂಗ್ ಇದು. ಅವಾಗ ಸರ್ಕಾರಕ್ಕೆ ತುಂಬಾ ದುಡ್ಡು ಉಳಿಯುತ್ತೆ, ಕಂಪನಿಗೆ ತುಂಬಾ ದುಡ್ಡು ಉಳಿಯುತ್ತೆ ಅನ್ನುವ ಒಂದು ಮೈಂಡ್ ಸೆಟ್ ಅಲ್ಲಿ ಇದನ್ನ ತರಲಾಯ್ತು. ಮತ್ತೆ ಇನ್ನೊಂದು, ಹೆಚ್ಚು ಸ್ಥಳೀಯ ಆಡಳಿತಗಾರರನ್ನ ಯುದ್ಧವಿಲ್ಲದೆ ಬ್ರಿಟಿಷ್ ಅಧಿಕಾರಕ್ಕೆ ತರುವಂತದ್ದು. ಈಗ ಪಕ್ಕದೊಂದು ರಾಜ್ಯ ಇದೆ ಅನ್ಕೊಳ್ಳಿ, ಈ ರಾಜ್ಯಕ್ಕೆ ಬ್ರಿಟಿಷರು ತನ್ನ ಒಂದು ಬೆಟಾಲಿಯನ್ ಅಥವಾ ಒಂದು ಸೈನ್ಯವನ್ನು ಕೊಟ್ರೆ, ಈ ಸೈನ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೆ ಆ ರಾಜ ತನ್ನ ಸೈನ್ಯದ ಸಂಖ್ಯೆನ ಕಡಿಮೆ ಮಾಡ್ಕೊಳ್ಳೇಬೇಕು. ಬಿಕಾಸ್ ಈ ದೊಡ್ಡ ಸೈನ್ಯವನ್ನ, ಬ್ರಿಟಿಷ್ ಸೈನ್ಯವನ್ನ ಅಷ್ಟೊಂದು ಸಂಬಳಗಳನ್ನ ಅವರಿಗೆ ಕೊಟ್ಟು, ಅಷ್ಟೊಂದು ಅಲವೆನ್ಸ್ ಅನ್ನ ಕೊಟ್ಟು ತಮ್ಮ ಸೈನ್ಯವೊಂದು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನ್ ಮಾಡಿದ್ರು ಗೊತ್ತಾ, ಈಗ ತುಂಬಾ ಆಲ್ಮೋಸ್ಟ್ 99% ಆಫ್ ದಿ ರಾಜರು ಏನ್ ಮಾಡಿದ್ರು, ತನ್ನ ಸೈನಿಕರೆಲ್ಲರೂ ಕೂಡ ಜಾಬಿನ ತೆಗೆದಾಕ್ಬಿಟ್ರು, ತನ್ನ ಸೈನ್ಯವನ್ನ ಡಿಸಾಲ್ವ್ ಮಾಡ್ಬಿಟ್ರು, ಎಲ್ಲರನ್ನು ತೆಗೆದಾಕ್ಬಿಟ್ಟು ಜಾಬಿಂದ ಕೇವಲ ಬ್ರಿಟಿಷ್ ಸೈನ್ಯವನ್ನ ಮಾತ್ರ ಇಟ್ಕೊಂಡ್ರು. ಆಗ ಆ ಸಂಸ್ಥಾನ ಬ್ರಿಟಿಷರ ವಿರುದ್ಧವಾಗಿ ಏನು ಮಾಡಕ್ ಸಾಧ್ಯನೇ ಇಲ್ಲ, ಯುದ್ಧವನ್ನು ಮಾಡ್ಲಿಕ್ಕೆ ಆಗೋದಕ್ಕೆ. ಬಿಕಾಸ್ ಅವ್ರ ಸ್ವಂತ ಆರ್ಮಿನೇ ಇಲ್ಲ, ಯುದ್ಧವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಸ್ವಂತ ಆರ್ಮಿನೇ ಇಲ್ಲ. ಆದ್ದರಿಂದ ಯುದ್ಧಗಳಿಲ್ಲದೆ ಬ್ರಿಟಿಷರ ಅಂಡರ್ ಅಲ್ಲಿ ಅವರು ಇರುವಂತಹ ಒಂದು ಕೆಲಸ ಆಗ್ತಿತ್ತು. ನೋಡ್ರಿ ಎಂತಹ ಪ್ಲಾನಿಂಗು ಈ ಒಂದು ಸಹಕಾರ ಸೈನ್ಯ ಪದ್ಧತಿ ಅಂತೇಳಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಸ್ಥಳೀಯ ಆಡಳಿತಗಾರರು ಬ್ರಿಟಿಷ್ ರಕ್ಷಣೆ ಒಳಪಟ್ರು. ಅಂದ್ರೆ ಯಾರು ಅಟ್ಯಾಕ್ ಮಾಡಕ್ ಬರಲ್ಲ, ಬಿಕಾಸ್ ಬ್ರಿಟಿಷ್ ಸೈನ್ಯ ಮೇಲೆ ಅಟ್ಯಾಕ್ ಮಾಡ್ದಂಗೆ, ಇದು ಒಂಥರ ನ್ಯಾಟೋ ಇದ್ದಂಗೆ. ನೀವು ಅನ್ಬೋದು, ಸರ್ ಒಳ್ಳೇದಲ್ವಾ? ಒಳ್ಳೇದಲ್ಲ ಕಣ್ರಿ, ನೀವು ಜಸ್ಟ್ ಥಿಂಕ್ ಮಾಡಿ ಯಾವ ತರದ್ದು ಪ್ಲಾನಿಂಗ್ ಇದು ಅಂತೇಳಿ. ಅವರ ರಾಜ ಬ್ರಿಟಿಷರ ವಿರುದ್ಧ ಹೋಗಿ ಮಾತನಾಡಂಗೆ ಇಲ್ಲ. ಯಾಕೆಂತಂದ್ರೆ ಅವರ ಸಂಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿ ಇರ್ತಿದ್ದ, ಈ ಒಬ್ಬ ಲೀಡರ್ ಇರ್ತಿದ್ದ, ಅವ್ರ ಸೈನ್ಯ ಇರ್ತಾ ಇತ್ತು. ರಾಜ ಓಡಾಡಬೇಕು ಅಂದ್ರೆ ಆ ಸೈನ್ಯದ ಮಧ್ಯನೇ ಓಡಾಡಬೇಕು, ಆ ಸೈನ್ಯನೇ ಅವನಿಗೆ ಸೆಕ್ಯೂರಿಟಿ ಕೊಡೋದು. ಹಂಗಾಗಿ ರಾಜ ಏನು ಮಾತಾಡಕ್ ಆಗ್ತಿರ್ಲಿಲ್ಲ ಬ್ರಿಟಿಷರ ಬಗ್ಗೆ ಯೋಚನೆ ಮಾಡಕ್ಕೂ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಆ ಮಟ್ಟಕ್ಕೆ ಅವರನ್ನ ಕಂಟ್ರೋಲ್ಗೆ ತೆಗೆದುಕೊಂಡ್ರು.
ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರವಾಗಿ ಆ ಸ್ಥಳೀಯ ಆಡಳಿತಗಾರ ರಾಜ್ಯದಲ್ಲಿ ಬ್ರಿಟಿಷ್ ಪ್ರತಿನಿಧಿ ಅಥವಾ ಬ್ರಿಟಿಷ್ ಪ್ರತಿನಿಧಿಯನ್ನು ನೇಮಕ ಮಾಡಲಾಯಿತು ಮತ್ತು ಬ್ರಿಟಿಷ್ ಸೈನಿಕರನ್ನು ನೇಮಕ ಮಾಡಲಾಯಿತು. ಅವುಗಳ ನಿರ್ವಹಣಾ ವೆಚ್ಚವನ್ನ ಆ ದೊಡ್ಡ ಈ ಕೆಂಪು ಮೂತಿಗಳ ಸೈನ್ಯವನ್ನ ಮೇಂಟೈನ್ ಮಾಡೋದು ಸುಲಭ ಮಾತಲ್ಲ. ಬಹಳ ದೊಡ್ಡ ಮಟ್ಟದ ಸ್ಯಾಲ್ರಿ ಕೊಡ್ಬೇಕು ಅವರಿಗೆ, ದೊಡ್ಡ ಮಟ್ಟದ ಸ್ಯಾಲ್ರಿ ಕೊಡ್ಬೇಕು. ಅವರು ಒಂಥರ ಅವರ ಒಂದು ಖರ್ಚು ಬಹಳ ಖರ್ಚು. ಅವರು ಬ್ರಿಟಿಷರ ಸೈನ್ಯವನ್ನ ಮೇಂಟೈನ್ ಮಾಡೋದು ಬಹಳ ಖರ್ಚು. ಅವ್ರ ಯೂನಿಫಾರ್ಮು ಪ್ರತಿಯೊಂದು ಇವರೇ ಕೊಡ್ಬೇಕು. ಅವುಗಳ ನಿರ್ವಹಣಾ ವೆಚ್ಚವನ್ನ ಆ ಸ್ಥಳೀಯ ಆಡಳಿತಗಾರನೇ ಭರಿಸ್ಬೇಕು. ಸರ್ ಭರಿಸ್ಲಿಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ಅವರ ಪ್ರದೇಶದ ಭೂಭಾಗವನ್ನ ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ ಅಂತೇಳಿ ಕಂಡೀಷನ್ ಇತ್ತು. ಕೊಡ್ಲೇಬೇಕು ಸ್ಯಾಲ್ರಿ ಕೊಡ್ಲಿಲ್ವಾ ನಿಮ್ಮ ಸಂಸ್ಥಾನದ ಭೂಭಾಗವನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಅವ್ರು ಬಂದ್ಬಿಡೋರು. ಬಿಕಾಸ್ ಅವ್ರದ್ದೇ ಸೈನ್ಯ ಇತ್ತು, ಆರಾಮಾಗಿ ವಶಪಡಿಸ್ಕೊಂಡ್ಬಿಡೋರು. ಅದಕ್ಕೆ ಆ ಭಯ ಕರೆದ್ರೆ ಅವ್ರು ಕೊಡ್ಲೇಬೇಕಾಗಿತ್ತು. ಸರ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಇವನೇ ಮದ್ದಿತನಿಂದ? ನೋ, ನಾನ್ ನಿಮಗೆ ಹಿಂದೆನೆ ಚರ್ಚೆ ಮಾಡಿದ್ದೆ. ಫ್ರೆಂಚರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಡೂಪ್ಲೆ ಫ್ರೆಂಚ್ ಗವರ್ನರ್ ಡೂಪ್ಲೆ ಸಬ್ಸಿಡರಿ ಅಲಯನ್ಸ್ ನ ಅವನೇ ಮೊದಲು ಜಾರಿ ತಂದಿದ್ದು ಇಂಡೈರೆಕ್ಟ್ ಆಗಿ. ಈ ತರ ಪ್ಲಾನಿಂಗ್ ಜಾರಿ ತಂದಿರಲಿಲ್ಲ. ಯಾಕೆ ಅಂತಂದ್ರೆ ಅವನು ಹೈದರಾಬಾದಿನ ನವಾಬ ಮುಜಾಫರ್ ಜಂಗ್ ಅವನಿಗೆ ಜನರಲ್ ಬುಸ್ಸಿ ಕಮಾಂಡರ್ ನೇತೃತ್ವದಲ್ಲಿ ಒಂದು ಸೈನ್ಯವನ್ನ ಕೊಟ್ಟಿದ್ದ. ಜನರಲ್ ಬುಸ್ಸಿ ಅವರು ಹೈದರಾಬಾದ್ ನವಾಬ್ ಮುಜಾಫರ್ ಜಂಗ್ಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಕಾಪಾಡಿದ್ರು. ಅದರಿಂದ ಇದು ಕೂಡ ಒಂಥರ ಸಬ್ಸಿಡಿ ಅಲಯನ್ಸ್ ಇದ್ದಂಗೆ. ಇದು ಕೂಡ ಅಲ್ವಾ, ಇದು ಸೇಮ್ ಅಲ್ವಾ? ಅದರಿಂದ ನಾವ್ ಹೇಳ್ಬೋದಾಗತ್ತೆ ಈ ಸಹಾಯಕ ಸೈನ್ಯ ಪದ್ಧತಿ ಏನಿದೆ ಇದರ ಮೂಲ ಎಲ್ಲಿದೆ ಅಂತ ನೋಡಿದಾಗ ಡೂಪ್ಲೆ ಅವರಿಂದ, ಫ್ರೆಂಚ್ ಗವರ್ನರ್ ಡೂಪ್ಲೆ ಮೊದಲು ಇದನ್ನು ಜಾರಿ ತಂದಿದ್ದು. ಇದು ಮೊದಲು ಇಲ್ಲಿ ಬಳಕೆ ಆಗಿದ್ದು ಇಲ್ಲೇ ಹೈದರಾಬಾದ್ ನವಾಬ್ ಮುಜಾಫರ್ ಜಂಗ್ ಇದನ್ನ ಈ ಸೇವೆಯನ್ನು ಬಳಸ್ಕೊಂಡಿದ್ದ, ಸಹಾಯಕ ಸೈನ್ಯ ಪದ್ಧತಿಯನ್ನು ಬಳಸ್ಕೊಂಡಿದ್ದ. ನಂತರವಾಗಿ ಯುನಿತಂದ ನೋ, ನಾನು ನಿಮಗೆ ಬಕ್ಸಾರ್ ಕದನ ಆಗ್ಬೇಕಾದ್ರೆ ಒಂದು ಮಾಹಿತಿ ಕೊಟ್ಟಿದೆ. ಬಕ್ಸಾರ್ ಕದನದಲ್ಲಿ 2ನೇ ಶಾಲಮು, ಮೀರ್ ಕಾಸಿಮು ಮತ್ತು ಅವಧ್ ನವಾಬು 3 ಜನ ಜಂಟಿ ಸೈನ್ಯ ಕಾನ್ಫೆಡರಸಿ ಬಂದು ಬ್ರಿಟಿಷರ ಮೇಲೆ ಯುದ್ಧವನ್ನ ಮಾಡುತ್ತೆ. ಆಗ ರಾಬರ್ಟ್ ಕ್ಲೈವ್ ಇರ್ತಾನೆ. ರಾಬರ್ಟ್ ಕ್ಲೈವ್ ಅವರನ್ನೆಲ್ಲರನ್ನು ಕೂಡ ಬಹುಮುಖ್ಯವಾಗಿ ರಾಬರ್ಟ್ ಕ್ಲೈವ್ ಅಂದ್ರೆ ಅವನು ಬಂದು ಟ್ರೀಟಿ ಮಾಡ್ತಾನೆ. ಬಕ್ಸರ್ ಕದನದಲ್ಲಿ ಈ ಕಾನ್ಫೆಡರಸಿ ಸೈನ್ಯ ಸೋಲುತ್ತೆ. ಆಗ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗತ್ತೆ. ಆ ಅಲಹಾಬಾದ್ ಒಪ್ಪಂದವನ್ನ ತಯಾರು ಮಾಡಿದ್ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಅಲಹಾಬಾದ್ ಒಪ್ಪಂದವನ್ನ ತಯಾರು ಮಾಡಿದ್ದ. ಅದರ ಪ್ರಕಾರವಾಗಿ ಅಲಹಾಬಾದ್ ಒಪ್ಪಂದದ ಪ್ರಕಾರವಾಗಿ ಶುಜಾವುದ್ ದೌಲಾ ಅವನು ಸೋತಿದ್ದನಲ್ವಾ, ಅವನು ಅವಧ್ನ ನವಾಬ, ಅವನು ಹೋಗ್ಬಿಟ್ಟು ರಾಬರ್ಟ್ ಕ್ಲೈವ್ ಹತ್ರ ಒಂದು ಅಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಬಹುಮುಖ್ಯವಾಗಿ 50 ಲಕ್ಷ ಅಲಹಾಬಾದ್ ಮತ್ತು ಕರಾಯರಿಗಳನ್ನ ರಾಬರ್ಟ್ ಕ್ಲೈವ್ಗೆ ಬ್ರಿಟಿಷರಿಗೆ ಕೊಡ್ತಾನೆ. ಅದನ್ನ ತಗೊಂಡೋಗಿ ರಾಬರ್ಟ್ ಕ್ಲೈವ್ 25 ಲಕ್ಷ ಅಲಹಾಬಾದ್ ಮತ್ತು ಕರಾಯರಿಗಳನ್ನ 2ನೇ ಶಾಲಂಗೆ ಕೊಟ್ಟು ದಿವಾನಿ ಹಕ್ಕುಗಳನ್ನ ಪಡ್ಕೊಳ್ತಾನೆ. ದಿವಾನಿ ಹಕ್ಕುಗಳನ್ನ ಪಡ್ಕೊಂಡಾಗ ಈ ಒಂದು ಅವಧ್ ಸೈನ್ಯ ಇತ್ತಲ್ಲ, ಅವಧ್ ಅವರು ಇನ್ನ ನಾವು ಇವರ ಪ್ರೊಟೆಕ್ಷನ್ ಇರೋಣ, ನಮ್ದು ಹೀಗೆ ನಾವ್ ಯಾರು ಸಹವಾಸಕ್ಕೂ ಹೋಗೋದ್ ಬೇಡ. ಅವ್ರು ಭಾರಿ ಬುದ್ಧಿ ಕಲ್ತ್ಬಿಟ್ರು. ಅವಧ್ ನವಾಬ ಬಹಳ ಬುದ್ಧಿ ಕಲ್ತ. ನಾವ್ ಯಾಕೆ ಸುಮ್ಮನೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬ್ರಿಟಿಷರನ್ನ ಎದುರಾಕಬೇಕು? ಬ್ರಿಟಿಷರ ಶಕ್ತಿ ಅಸಾಮಾನ್ಯ, ಅದ್ವಿತೀಯ ಅಂತ ಅವ್ರನ್ನ ನಂಬಿಟ್ಟು ಮುಂದೆ ಕಂಪ್ಲೀಟ್ ಆಗಿ ಅಪ್ ಟು ಸ್ವತಂತ್ರ ಬರೋರಿಗೂ ಕೂಡ ಅವಧ್ ಬಹಳ ಸಪೋರ್ಟ್ ಮಾಡ್ತು. ಅವಧ್ ನವಾಬ ಬಹಳ ಸಪೋರ್ಟ್ ಮಾಡ್ದ. ಬಹುಮುಖ್ಯವಾಗಿ ಅವಧ್ ಜನರು ಕೂಡ ಅವರು ಸಪೋರ್ಟಿವ್ ಆಗಿದ್ರು. ಅವಧ್ ಆ ಸಮಯದಲ್ಲಿ ಅಲಹಾಬಾದ್ ಒಪ್ಪಂದ ಸಮಯದಲ್ಲಿ ಬ್ರಿಟಿಷರ ಸೈನ್ಯವನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಕೊಳ್ತು. ಆದ್ದರಿಂದ ನಾವು ಹೇಳ್ಬೋದಾಗತ್ತೆ ರಾಬರ್ಟ್ ಕ್ಲೈವ್ ಇಂಡೈರೆಕ್ಟ್ ಆಗಿ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಅವಧ್ನ ನವಾಬನ ಮೇಲೆ ಏರಿದ್ದ, ಅಥವಾ ಅವಧ್ನ ನವಾಬ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಸಹಾಯವನ್ನ ಪಡೆದುಕೊಂಡಿದ್ದ. ಅವನಿಗೆ ಅವಧ್ ನವಾಬನಿಗೆ ಭಯ ಇತ್ತು, ಮರಾಠರು ಅಟ್ಯಾಕ್ ಮಾಡ್ಬೋದು ನಮ್ಮ ಮೇಲೆ ಅಂತೇಳಿ. ಅದಕ್ಕೆ
ಸುಮ್ಮನೆ ಯಾಕೆ ನಮ್ಮ ಆರ್ಮಿ ಮೇಂಟೈನ್ ಮಾಡೋದು, ಬ್ರಿಟಿಷರ ಆರ್ಮಿ ಇದ್ರೆ ಮರಾಠರು ಬರಲ್ಲ ಅಂತ ಹೇಳ್ಬಿಟ್ಟು ಬ್ರಿಟಿಷರ ಆರ್ಮಿಯನ್ನ ತನ್ನ ಖರ್ಚಿನಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದ. ಆದ್ರೆ ಸರ್ ವೆಲ್ಲೆಸ್ಲಿ ಬಂದಾಗ ಮತ್ತೆ ಅವಾಗ್ಲೂ ಒಪ್ಕೊಂಡ್ರು. ಅವತ್ತು 1801 ಅವರು ವೆಲ್ಲೆಸ್ ತಂದಂತಹ ಒಂದು ಸಬ್ಸಿಡಿ ಅಲೈನ್ಸ್ಗೆ ಸೈನ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಇಂಡೈರೆಕ್ಟ್ ಆಗಿ ಅವಧ್ನ ಒಂದು ಅವಧ್ ಸಂಸ್ಥಾನ, ಅವಧ್ ರಾಜ್ಯ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿತ್ತು ಇಂಡೈರೆಕ್ಟ್ ಆಗಿ. ಆದರೆ ಮುಂದೆ 1801 ಅವತ್ತು ಮತ್ತೆ ಸೈನ್ ಹಾಕ್ಬಿಟ್ಟು ಅವರು ಅಫಿಷಿಯಲಿ ಅವರು ಸಬ್ಸಿಡಿ ಅಲೈನ್ಸ್ಗೆ ಒಪ್ಕೊಳ್ತಾರೆ. ಅದ್ರ ಗೊತ್ತಿರಲಿ ನಿಮಗೆ, ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ಸಬ್ಸಿಡಿ ಅಲೈನ್ಸ್ ಅನ್ನು ಒಪ್ಕೊಂಡಿದ್ದು ಹೈದರಾಬಾದ್ ಅಂತ ಹೇಳ್ತೀವಿ. ಆದ್ರೆ ಹೈದರಾಬಾದ್ಗಿಂತ ಮುಂಚಿತವಾಗಿಯೇ ರಾಬರ್ಟ್ ಕ್ಲೈವ್ನ ಕಾಲದಲ್ಲಿ ಅವತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ ಅಷ್ಟೇ. ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ವೆಲ್ಲೆಸ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಂದು ಚೌಕಟ್ಟಿನಲ್ಲಿ ಅದನ್ನ ತಂದ್ಬಿಟ್ಟು 1898 ಒಂದು ಸಹಾಯಕ ಸೈನ್ಯ ಪದ್ಧತಿಯೊಂದಿಗೆ ಅದನ್ನ ಹೊರಗೆ ತರ್ತಾನೆ. ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಸಹಾಯಕ ಸೈನ್ಯ ಪದ್ಧತಿ ಬಳಸ್ತಿದ್ರು ಅಂತ ನಿಮ್ಗೆ ಗೊತ್ತಿರ್ಲಿ ಅಷ್ಟೇ. ಮೊದಲ ಬಾರಿಗೆ ಬಳಸಿದ್ದು ಡೂಪ್ಲೆ, ಫ್ರೆಂಚ್ ಗವರ್ನರ್ ಡೂಪ್ಲೆ. ಎರಡನೇ ಬಾರಿಗೆ ಬಳಸಿದ್ದು ರಾಬರ್ಟ್ ಕ್ಲೈವ್, ಅವಧ್ನ ನವಾಬನ ಮೇಲೆ ಬಳಸಿದ್ದ. ಈಗ ಅದನ್ನ ವೆಲ್ ಫ್ರೇಮ್ ಆಗಿ ತಂದು ಜಾರಿಗೆ ತಂದಿದ್ದಾರಪ್ಪ ಅಂದ್ರೆ ವೆಲ್ಲೆಸ್ಲಿ. ಈ ಸಹಾಯಕ ಸೈನ್ಯ ಪದ್ಧತಿ ಯಾರ್ಯಾರು ಸಹಿ ಮಾಡ್ತಾರೆ ಅವರು ಈ ಕೆಳಗಿನ ಷರತ್ತುಗಳನ್ನು ಅನುಸರಿಸಬೇಕು, ಕಂಡೀಷನ್ಸ್ಗಳನ್ನು ಅನುಸರಿಸಬೇಕು. ಏನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಒಂದು, ಯಾರು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ತಾರೋ, ಸರ್ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಪಿಸ್ತಾರವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಪಿಸ್ತಾರವ್ರು, ಒಪ್ಕೊಳ್ಳೇಬೇಕು. ಅಂತಹ ಕಂಡೀಷನ್ ಇದು. ಈಗ ನೋಡ್ಕೊಂಬೋಣ. ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಪಿಸ್ತಾರೆ. ಈಗ ಕಂಡೀಷನ್, ಯಾವ ಭಾರತೀಯ ರಾಜ ಅಥವಾ ಸಂಸ್ಥಾನ ಸಬ್ಸಿಡರಿ ಅಲಯನ್ಸ್ ಅನ್ನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳುತ್ತೋ ಅವರು ಯಾರು ಸಹಿ ಆಗ್ತಾರೋ, ಬ್ರಿಟಿಷರೊಂದಿಗೆ ಸಹಿ ಆಗ್ತಾರೋ ಸಹಾಯಕ ಸೈನ್ಯ ಪದ್ಧತಿಗೆ, ಸಹಿ ಹಾಕ್ಲಿಲ್ಲ ಅಂದ್ರೆ ಹಾಕಿಸ್ಕೊಳ್ತಾರ ಅವರು, ಸಹಿ ಆಗ್ತಾರೋ ಅವರು ತನ್ನ ಆರ್ಮಿಯನ್ನ, ತನ್ನ ಸ್ವಂತ ಮಿಲಿಟರಿಯನ್ನ ಡಿಸಾಲ್ವ್ ಮಾಡಬೇಕು, ಎಲ್ಲರನ್ನು ತೆಗೆದು ಹಾಕ್ಬಿಟ್ಟು ಬ್ರಿಟಿಷ್ ಆರ್ಮಿಯನ್ನ ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಳಿಕ್ಕೆ ಒಪ್ಪಿಕೊಳ್ಳಬೇಕು. ನೋಡಿ, ಇದು ಬಹಳ ದೊಡ್ಡ ಒಂದು ಬ್ಲಂಡರ್. ಯಾರಿಗೆ? ಸಂಸ್ಥಾನಗಳಿಗೆ. ತನ್ನ ಆರ್ಮಿಯನ್ನ ಡಿಸಾಲ್ವ್ ಮಾಡಿ ಬ್ರಿಟಿಷ್ ಆರ್ಮಿಯನ್ನ ಇಟ್ಟುಕೊಳ್ಳುವಂತಹದ್ದು. ಅಂದ್ರೆ ಏನು ಯಾವುದಕ್ಕೂ ಮಾತಾಡಂಗೆ ಇಲ್ಲ ರಾಜರು, ಯಾವುದಕ್ಕೂ ಬ್ರಿಟಿಷರ ವಿರುದ್ಧವಾಗಿ ರಚ್ಚಿ ಹೇಳಂಗೆ ಇಲ್ಲ. ಬಿಕಾಸ್ ಅವರ ಕಂಪ್ಲೀಟ್ ಆರ್ಮಿನೇ ಇರುತ್ತಿಲ್ಲ. ನಾವೇ ಈ ಹೆಜ್ಜೆನು ಗಮನಿಸ್ತಾ ಇರ್ತಾರೆ ಬ್ರಿಟಿಷರು. ಒಂಥರ ಸ್ಪೈಗಳ ತರ ವರ್ಕ್ ಮಾಡ್ತಿರ್ತಾರೆ. ಏನು ಮಾಡಕ್ ಬರಲ್ಲ, ತನ್ನನ್ನ ಸೇವ್ ಮಾಡೋದೇ ಅವರು. ಅದರಿಂದ ಏನು ಮಾತಾಡಕ್ ಬರಲ್ಲ, ಸುಮ್ಮನೆ ಗಪ್ಚುಪ್ ಕುತ್ಕೋಬೇಕು, ಸುಮ್ಮನೆ ನಾವು ಮಾತ್ರ ರಾಜನ್ ತರ ಇರ್ಬೇಕಷ್ಟೇ. ಆ ತರ ಒಂದು ಕಂಡೀಷನ್ ಇದು, ಮೊದಲ ಕಂಡೀಷನ್. ಅವನ ಆರ್ಮಿನ ಡಿಸಾಲ್ವ್ ಮಾಡಬೇಕು, ಬ್ರಿಟಿಷರ ಆರ್ಮಿಯನ್ನ ಇಟ್ಕೊಳ್ಬೇಕು ತನ್ನ ಟೆರಿಟರಿಯಲ್ಲಿ. ಒಂದು ಓಕೆ. ಆ ಬ್ರಿಟಿಷರ ಆರ್ಮಿ ಏನಿತ್ತು, ಆ ಒಂದು ಸೈನ್ಯದ ಖರ್ಚುಗಳು ಕಂಪ್ಲೀಟ್ ಆಗಿ ಅವರ ಲಾಜಿಸ್ಟಿಕ್, ಬಟ್ಟೆ, ಶೂ, ಪ್ರತಿಯೊಂದೂ ಕೂಡ ವೆಚ್ಚಗಳನ್ನ ಸಹಿ ಮಾಡಿದಂತಹ ಆಡಳಿತಗಾರರಿಂದ ಭರಿಸಲ್ಪಡಬೇಕು. ಎಲ್ಲವನ್ನು ಕೂಡ ಕೊಡಬೇಕು. ಸರ್ ಕೊಡಕ್ಕಾಗ್ಲಿಲ್ಲ, ಸಂಬಳ ಅಷ್ಟೊಂದು ದುಡ್ಡ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಖರ್ಚು ವೆಚ್ಚ ಭರಿಸದಿದ್ದಲ್ಲಿ ತನ್ನ ರಾಜ್ಯದ ಒಂದು ಭಾಗವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಅಂತೇಳಿ. ನೋಡ್ರಿ, he also had to pay for the British army maintenance. If he failed to make the payment, a portion of his territory would be taken away and ceded to the British. ಅದರಿಂದ ಕೊಡೇಬೇಕಾಗಿತ್ತು ಸ್ಯಾಲ್ರಿ. ಸರ್ ಎಷ್ಟು ಸ್ಯಾಲ್ರಿ? ಅದು ರಾಜ ಇದು ಮಾಡ್ತಿದ್ನ, ಫಿಕ್ಸ್ ಮಾಡ್ತಿದ್ನ? ನೋ, ಬ್ರಿಟಿಷರೇ ಫಿಕ್ಸ್ ಮಾಡ್ತಿದ್ರು. ಪುಕ್ಚಟೆ ಬೇರೆ ಸಂಬಳ ಕೊಡ್ತಾರೆ ಅಂತಂದ್ರೆ ಜಾಸ್ತಿನೇ ಫಿಕ್ಸ್ ಮಾಡ್ತಾರೆ. ಹಂಗೆ ಆಗಿದ್ದಿಲ್ಲ. ಅವನು ಆ ಸೈನ್ಯವನ್ನ ಮೇಂಟೈನ್, ಸಂಬಳ ಕೊಡಕ್ಕೆ ಸಾಕಾಗೋಗ್ಬೇಕು, ಅಷ್ಟು ಸ್ಯಾಲ್ರಿನ ಜಾಸ್ತಿ ಮಾಡ್ಬಿಟ್ರು. ಇಷ್ಟು ಸ್ಯಾಲ್ರಿ ಎಲ್ಲ ನೋಡ್ಕೊಂಡ್ರೆ ಇನ್ ರಿಟರ್ನ್ ಅದಕ್ಕೆ ಬ್ರಿಟಿಷರು ಆ ಒಂದು ಸಹಿ ಹಾಕಿದಂತಹ ಒಂದು ಸ್ಟೇಟ್ ಅನ್ನ, ಸಂಸ್ಥಾನವನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಯಾರಿಂದ? ಯಾರಾದ್ರೂ ಫಾರಿನ್ ಅಟ್ಯಾಕ್ಸ್ ಬಂದ್ರೆ, ಹೊರಗಡೆಯಿಂದ ಅಟ್ಯಾಕ್ಸ್ಗಳು ಬಂದ್ರೆ, ಪಕ್ಕದ ರಾಜ್ಯಗಳು ಅಟ್ಯಾಕ್ ಮಾಡಿದ್ರೆ, ಬೇರೆ ದೇಶದವರು ಅಟ್ಯಾಕ್ ಮಾಡಿದ್ರೆ, ಅಥವಾ ಆಂತರಿಕವಾಗಿ ದಂಗೆಗಳು ಬಂದ್ರೆ, ಆಂತರಿಕವಾಗಿ ಜನರ ದಂಗೆ ಇದ್ರೆ ಎಲ್ಲದಕ್ಕೂ ಕೂಡ ಈ ಒಂದು ಇಟ್ಟಿರುವಂತಹ ಸೈನ್ಯ ಸಹಾಯವನ್ನ ಮಾಡುತ್ತೆ ಅಂತ ಇವರು ಒಪ್ಕೊಳ್ತಾರೆ.
ಮತ್ತೆ ನೋಡ್ರಿ, ಇನ್ನೊಂದು, ಕಂಪನಿಯ ಅನುಮತಿ ಇಲ್ಲದೆ ಸಹಿ ಹಾಕಿದಂತಹ ಆಡಳಿತಗಾರರು ಯಾವುದೇ ಯುರೋಪಿಯನ್ನರನ್ನ, ಬಹುಮುಖ್ಯವಾಗಿ ಫ್ರೆಂಚರನ್ನ, ಅವರನ್ನು ಟಾರ್ಗೆಟ್ ಇಟ್ಕೊಂಡೇ ಮಾಡಲಾಗಿದೆ ಇದನ್ನ, ಯುರೋಪಿಯನ್ನರನ್ನ ಅಥವಾ ಅಮೆರಿಕನನ್ನ ಅವರ ಸೇವೆಗೆ ನೇಮಿಸಬಾರದು. ಕಂಪ್ಲೀಟ್ ನಾವೇ ಇರ್ಬೇಕಲ್ಲಿ, ಕಂಪ್ಲೀಟ್ಲಿ ಯುರೋಪಿಯನ್ನರೇ ಇರಬೇಕು, ನಾವು ಎಸ್ಪೆಷಲ್ ಬ್ರಿಟಿಷರೇ ಇರಬೇಕು, ಯಾವ್ದು ಯುರೋಪಿಯನ್ನರು ಬರೋಂಗಿಲ್ಲ. ನೋಡ್ರಿ, ದ ಇಂಡಿಯನ್ ಸ್ಟೇಟ್ ಕುಡ್ ನಾಟ್ ಎಂಟರ್ ಇನ್ ಟು ಎನಿ ಅಲಯನ್ಸ್ ವಿತ್ ಎನಿ ಅದರ್ ಫಾರಿನ್ ಪವರ್ ಅಂಡ್ he could also not employ any other foreign nationals other than the Englishmen in the service. ಯಾವುದೇ ಸೇವೆಯಲ್ಲಿ ಯಾವ್ದಾರ ಒಂದು ಜಾಬ್ ಇದೆ ಅನ್ಕೊಳ್ಳಿ, ಆ ಒಂದು ಸ್ಟೇಟ್ ಅಲ್ಲಿ ಆ ಜಾಬಿಗೆ ಇಂಗ್ಲಿಷ್ ಮೆನ್ಗಳನ್ನ ಬಿಟ್ಟು ಆ ಜಾಬಿಗೆ ಬೇರೆಯವ್ರನ್ನ ನೇಮಕ ಮಾಡುವಂತಿಲ್ಲ. ಯಾವುದೇ ಫಾರಿನ್ ನ್ಯಾಷನಲ್ಸ್ ಗಳನ್ನ, ಬೇರೆ ದೇಶದವ್ರನ್ನ ನೇಮಕ ಮಾಡುವಂತಿಲ್ಲ. ಹಂಗೆ ಬೇರೆ ದೇಶದವ್ರನ್ನ ನೇಮಕ ಮಾಡಿಕೊಳ್ಳುವಂತ ಸಂದರ್ಭ ಬಂದ್ರೆ ಅದು ಇಂಗ್ಲಿಷರೇ ಆಗಿರ್ಬೇಕು, ಬ್ರಿಟಿಷರೇ ಆಗಿರ್ಬೇಕು. ಅಂಡ್ ಇಫ್ ಯು ಆರ್ ಎಂಪ್ಲಾಯಿಂಗ್ ಎನಿ ಆರ್ on the signing of the alliance, he had to terminate them from his service. By mistake, ಈಗ ಆಲ್ರೆಡಿ ನಮ್ಮ ಹತ್ರ ಇದಾರೆ ಆಲ್ರೆಡಿ. ಈಗ ಯಾರೋ ಈಗ ನಿಜಾಮ ಸೈನ್ ಆಗ್ತಿದ್ದಾನೆ ಸಹಾಯಕ ಸೈನ್ಯ ಪದ್ಧತಿಗೆ, ಅವ್ರಿಗೆ ಕಂಡೀಷನ್ ಹೇಳ್ತಾರೆ, ನೋಡಪ್ಪ, ನಿಮ್ಮಲ್ಲಿ ಯಾರಾದ್ರೂ ಯುರೋಪಿಯನ್ನರು ಯಾರಾದ್ರೂ ಇದ್ರೆ, ಬ್ರಿಟಿಷರನ್ನ ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಸರ್ವಿಸ್ ಅಲ್ಲಿ ಸಹಾಯದಲ್ಲಿ ಸೈನ್ಯದ ಇದು ಕೆಲಸ ಮಾಡ್ತಿದ್ರೆ, ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಿದ್ರೆ ಅವರನ್ನ ತೆಗೆದು ಹಾಕ್ಬಿಟ್ರಿ ಸರ್ವಿಸ್ ಇಂದ. ಫಸ್ಟ್ ಟರ್ಮಿನೇಟ್ ಮಾಡ್ಬೇಕು, ಅವರಿಂದ ಡಿಸ್ಮಿಸ್ ಮಾಡ್ಬೇಕು ಅವ್ರನ್ನ ಸರ್ವಿಸ್ ಇಂದ. ಈ ಒಂದು ಐಡಿಯಾ, ದಿಸ್ ಐಡಿಯಾ ವಾಸ್ ಟು ಕರ್ಬ್ ದ ಇನ್ಫ್ಲೂಯೆನ್ಸ್ ಆಫ್ ದಿ ಫ್ರೆಂಚ್. ಫ್ರೆಂಚರು ಹಲವಾರು ಸಂಸ್ಥಾನಗಳಲ್ಲಿ ಜಾಬ್ ಅಲ್ಲಿ ಇದ್ರು, ಈಗ ಆರ್ಮಿಯಲ್ಲಿ ಕೆಲವರು ಇದ್ರು, ಅದರಿಂದ ಅವರನ್ನು ತೆಗೆದಾಕ್ಬೇಕು ಅಂತೇಳಿ ಈ ಒಂದು ಕಂಡೀಷನ್ ತರಲಾಯ್ತು. ಇನ್ನೊಂದು, ಸ್ಥಳೀಯ ಆಡಳಿತಗಾರರು ಕಂಪನಿಯ ಅನುಮತಿ ಇಲ್ಲದೆ ಸಹ ಆಡಳಿತಗಾರರೊಂದಿಗೆ, ಪಕ್ಕದ ರಾಜ್ಯಗಳೊಂದಿಗೆ, ಪಕ್ಕದ ಸಂಸ್ಥಾನಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಬಾರದು. ಯಾವುದೇ ಶಾಂತಿ ಒಪ್ಪಂದವೂ ಕೂಡ ಸೇರಿದಂತೆ ಯಾವುದೇ ಒಪ್ಪಂದವನ್ನೇ ಮಾಡ್ಕೊಳ್ಳಂಗಿಲ್ಲ. ನೀವು ಯಾರು ಮಾತಾಡಂಗೆ ಇಲ್ಲ, ಅಕ್ಕಪಕ್ಕದವ್ರು ನಿಮ್ ಪಾಡಿ ನೀವು ಇರ್ಬೇಕು, ಅವ್ರ ಪಡೆ ಅವ್ರು ಇರ್ತಾರೆ. ನೀವೇನಾದ್ರು ಮಾತಾಡ್ಬೇಕಾ ನಮ್ಮ ಪರ್ಮಿಷನ್ ಕೇಳಬೇಕು. ಇವರು ಈಗ ಹೈದರಾಬಾದ್ ನಿಜಾಮ ಮೈಸೂರಿನ ಹತ್ರ ಮಾತಾಡಬೇಕು, ಪರ್ಮಿಷನ್ ಕೇಳಬೇಕು. ನಾನು ಸ್ವಲ್ಪ ಮೈಸೂರು ಒಡೆಯರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ಯಾಕೆ ಅಂತ ಇವು ಕೇಳೋದು. ಒಂದ್ ಸ್ವಲ್ಪ ಕೆಲಸ, ಏನೋ ಒಂದು ವಿಚಾರ, ನಾವು ಬರ್ತೀವಿ ಅಂತ ಅವ್ರು ಸ್ಪೈಯನ್ನ ಕಳಿಸಿಬಿಟ್ಟು, ಆಯ್ತು ಸ್ವಲ್ಪ 10 ನಿಮಿಷದಿಂದ ಜಾಸ್ತಿ ಮಾತಾಡಂಗಿಲ್ಲ ಅಂತ ಈ ರೀತಿಯಾಗಿ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಂಪನಿ ಅನುಮತಿ ಇಲ್ಲದೆ ಸಹ ಆಡಳಿತಗಾರರೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಬಾರ್ದು. ಇದೆಂತ ಇದು ನೋಡಿ. ದ ಇಂಡಿಯನ್ ಸ್ಟೇಟ್ ಕುಡ್ ಆಲ್ಸೋ ನಾಟ್ ಎಂಟರ್ ಇನ್ ಟು ಎನಿ ಪೊಲಿಟಿಕಲ್ ಕನೆಕ್ಷನ್ ವಿತ್ ಅನದರ್ ಇಂಡಿಯನ್ ಸ್ಟೇಟ್ ವಿತೌಟ್ ಬ್ರಿಟಿಷ್ ಅಪ್ರೂವಲ್. ಇದರ ಮುಖಾಂತರವಾಗಿ ದ ಇಂಡಿಯನ್ ರೂಲರ್ ದಸ್ ಲಾಸ್ಟ್ ಆಲ್ ಪವರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಫಾರಿನ್ ಅಫೇರ್ಸ್ ಅಂಡ್ ಮಿಲಿಟರಿಗೆ ಸಂಬಂಧಪಟ್ಟಂತೆ ಮತ್ತು ವಿದೇಶಿ ನೀತಿಗಳಿಗೆ ಸಂಬಂಧಪಟ್ಟಂತೆ, ಪಕ್ಕದ ರಾಜ್ಯ ಜೊತೆ ಹೆಂಗ್ ಒಪ್ಪಂದ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ರಿ ಅವರು. ಮೇನ್ ಆಗಿ ಬೇಕಿದ್ದೆ ಅದು ಮಿಲಿಟರಿನೂ ಹೋಯ್ತು, ಫಾರಿನ್ ಅಫೇರ್ಸ್, ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಯು ಕೂಡ ಈಗ ಬ್ರಿಟಿಷರ ಕೈಗೆ ಹೋಯ್ತು. ಮತ್ತೆ ಈಗ ನೋಡ್ರಿ ಸರ್ ಅವ್ರ ಆರ್ಮಿನೇ ಮೇಂಟೈನ್ ಮಾಡಂಗಿಲ್ಲ ಸರ್, ಸಾಧ್ಯತೆ ಮೇಂಟೈನ್ ಮಾಡ್ಬೋದಾ? ಕೆಲವು ಕಡೆ ಮೇಂಟೈನ್ ಮಾಡಿದ್ರು, ಆದ್ರೆ ಅಂತಹ ದೊಡ್ಡ ಬ್ರಿಟಿಷ್ ಆರ್ಮಿಯನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಲಾಜಿಸ್ಟಿಕಲಿ ಅವ್ರಿಗೆ ಸ್ಯಾಲ್ರಿ, ಅವರಿಗೆಲ್ಲ ಬಟ್ಟೆ ವೆಚ್ಚ. ಆದ್ರೂ ಕೂಡ ಕೆಲವರು ಸ್ವಂತ ಆರ್ಮಿಯನ್ನ ಸಣ್ಣದಾಗಿ ಮೇಂಟೈನ್ ಮಾಡಿದ್ರು. ಅದಕ್ಕೆ ಪರ್ಮಿಷನ್ ಇತ್ತು, ಕಂಪ್ಲೀಟ್ ಆಗಿ ಏನು ತೆಗೆದಾಕಂತೇನಿಲ್ಲ. ಬಟ್ ಇವರು ಆ ಸೈನ್ಯವನ್ನ ಮೇಂಟೈನ್ ಮಾಡಲೇಬಾರ್ದು, ಅಷ್ಟು ಹೊರೆಯನ್ನ ಇವ್ರ ಮೇಲೆ ಹಾಕ್ಬಿಟ್ಟಿದ್ರು. ಅದರಿಂದ ಇನ್ನೇನು ಅವರು ಸ್ವಂತ ಆರ್ಮಿನ ಇಟ್ಕೊಳ್ಳೋದು, ಇವ್ರ ಆರ್ಮಿ ಮೇಂಟೈನ್ ಮಾಡೋದೇ ಕಷ್ಟ, ಬ್ರಿಟಿಷರ್ ಆರ್ಮಿನ ಇನ್ನ ಇಟ್ಕೊಳ್ಳೋ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಕೆಲವು ರಾಜರುಗಳು, ಕೆಲವು ಸಂಸ್ಥಾನಗಳು ಸ್ವಲ್ಪ ಅವ್ರ ಸೈನ್ಯ ಇರ್ಲಿ ಅಂತೇಳಿ ಇಟ್ಕೊಂಡಿದ್ರು. ಪರ್ಸನಲಿ ಸಣ್ಣ ಸೈನ್ಯವನ್ನು ಇಟ್ಕೊಂಡಿದ್ರು ಅಷ್ಟೇ. ಆ ಸೈನ್ಯ ಎಲ್ಲಿ ಬಿಡಿಸುತ್ತೆ ಹೋರಾಟ ಮಾಡಕ್ಕಾಗ್ತಿತ್ತು. ಇನ್ನೊಂದು ಫನ್ನಿ ಕಂಡೀಷನ್ ಹಾಕಿದ್ರು. ಏನಪ್ಪ ಫನ್ನಿ ಕಂಡೀಷನ್ ಅಪ್ಪ ಅಂತಂದ್ರೆ, ಇಟ್ ವಾಸ್ ಟರ್ಮ್ಡ್ ಆಸ್ ನಾನ್ ಇಂಟರ್ವೆನ್ಷನ್ ಪಾಲಿಸಿ. ಇದು ಇಂಟರ್ವೆನ್ಷನ್ ಮಾಡಲ್ಲ, ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನ ಮಾಡೋದಿಲ್ಲ ಅಂತಹ ಒಂದು ತತ್ವ ಅಂತೇಳಿ ಇದನ್ನ ಹೇಳಿದ್ರು. ಯಾವ್ದನ್ನ? ಸಬ್ಸಿಡರಿ ಅಲಯನ್ಸ್ ಅನ್ನ. ಅಂದ್ರೆ ಆಂತರಿಕ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ ಅಂತೇಳಿ. ಒಬ್ಬ ರಾಜ ಇಲ್ಲಿ ಕುತ್ಕೊಂಡಿದ್ರೆ ಅಂತಂದ್ರೆ ಅವನು ಸುತ್ತಮುತ್ತ ಬ್ರಿಟಿಷ್ ಸೈನಿಕರೇ ಬ್ರಿಟಿಷ್ ಕಡೆಯ ಸೈನಿಕರೇ. ಅವನ ರಾಜ್ಯ ಸಂಸ್ಥಾನದಲ್ಲಿ ಒಬ್ಬ ಅಧಿಕಾರಿ ನೇಮಕ ಆಗಿದ್ದಾನೆ. ರಾಜ ಪಕ್ಕದ ಸ್ಟೇಟ್ ಎಲ್ಲಿಗೆ ಹೋದ್ರು ಕೂಡ
ಪ್ರತಿಯೊಂದು ಮಾಹಿತಿನೂ ಟ್ರ್ಯಾಕ್ ಆಗುತ್ತೆ. ಬಿಕಾಸ್ ಇವ್ರು ಬ್ರಿಟಿಷ್ ಸೈನಿಕರೇ ಅವ್ರಿಗೆ ಇದು ಕೊಡ್ಬೇಕಲ್ಲ, ಸೆಕ್ಯೂರಿಟಿ ಕೊಡಬೇಕು. ಮತ್ತೆ ಇವರು ಬ್ರಿಟಿಷ್ ಅಧಿಕಾರಿ ಏನ್ ನೇಮಕ ಮಾಡಿರ್ತಾರೆ, ರೆಸಿಡೆನ್ಸ್ ಏನ್ ನೇಮಕ ಆಗಿರ್ತಾನೆ, ಅವನು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಕಂಡುಹಿಡಿತಾನೆ. ರಾಜನಿಂದ ಏನ್ ನೆಕ್ಸ್ಟ್ ಪ್ಲಾನಿಂಗು. ಸ್ವಲ್ಪ ಅನುಮಾನವಾದ ಏನಾದ್ರು ವರ್ತಿಸಿದ್ರೆ ಅವನ್ನ ಲಾಕ್ ಮಾಡ್ಬಿಡ್ತಾರಲ್ಲಿ. ಸುಮ್ಮನೆ ಒಂದು ಕಂಡೀಷನ್, ಸುಮ್ಮನೆ ಅವ್ರಿಗೊಂದು ಖುಷಿ ಇರಲಿ ಅಂತೇಳಿ. ಇಟ್ ವಾಸ್ ಟರ್ಮ್ಡ್ ಆಸ್ ನಾನ್ ಇಂಟರ್ವೆನ್ಷನ್ ಪಾಲಿಸಿ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಂರಕ್ಷಿತ ರಾಜ್ಯಗಳು ಯಾರು ಸೈನ್ ಹಾಕಿದ್ದಾರೆ ಆ ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನ ಮಾಡಲ್ಲ ನಾವು ಅಂತೇಳಿ ಬ್ರಿಟಿಷರು ಭರವಸೆಯನ್ನ ಕೊಡ್ತಾರೆ. ದ ಬ್ರಿಟಿಷ್ ಪ್ರಾಮಿಸ್ಡ್ ನಾನ್ ಇಂಟರ್ಫರೆನ್ಸ್ ಇನ್ ಇಂಟರ್ನಲ್ ಅಫೇರ್ಸ್ ಆಫ್ ದಿ ಇಂಡಿಯನ್ ಸ್ಟೇಟ್ ಅಂತ ಹೇಳ್ತಾರೆ. ಇಟ್ ಇಸ್ ಕಂಪ್ಲೀಟ್ಲಿ ಫನ್ನಿ. ಇದು ಸಾಧ್ಯನೇ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಅವರೇ ಸುತ್ತಮುತ್ತ ಇದಾರೆ ಅಂದ್ಮೇಲೆ ಇನ್ನೇನು ಅವನಿಗೆ ಹಸ್ತಕ್ಷೇಪ ಮಾಡಲ್ಲ. ಈಗ ಎಕ್ಸಾಂಪಲ್, ನಾನು ಪಕ್ಕ ಸ್ಟೇಟ್ ಜೊತೆ ಮಾತಾಡ್ತಿದ್ರೆ ಬಿಡ್ತಾರೆ ಅವರು? ಸಾಧ್ಯನೇ ಇಲ್ಲ. ಕಂಪ್ಲೀಟ್ಲಿ ವಿದೇಶಾಂಗ ನೀತಿ ಇವ್ರ ಕಂಟ್ರೋಲ್ಗೆ ಹೋಗ್ಬಿಟ್ಟಿದೆ. ಆರ್ಮಿನೂ ಇವ್ರ ಕಂಟ್ರೋಲ್ ಆಗಿಲ್ಲ. ಇವ್ದೆಲ್ಲೋ ಸಣ್ಣ ಸಣ್ಣ ಒಂದು ಪುಡಿ ಸೈನ್ಯ ತರ ಇಟ್ಕೊಂಡಿದ್ದಾರೆ ಅಷ್ಟೇ, ಏನೂ ಇಲ್ಲ. ಈ ವರ್ಚುವಲಿ ಲಾಸ್ಟ್ ಆಲ್ ಇಸ್ ಇಂಡಿಪೆಂಡೆನ್ಸ್ ಅಂಡ್ ಬಿಕಮ್ ಬ್ರಿಟಿಷ್ ಪ್ರೊಟೆಕ್ಟರೇಟ್. ಎಲ್ಲ ತಮ್ಮ ಸ್ವತಂತ್ರವನ್ನ ಕಂಪ್ಲೀಟ್ ಆಗಿ ಕಳೆದುಕೊಂಡು ಆ ರಾಜ ಬ್ರಿಟಿಷರ ಪ್ರೊಟೆಕ್ಟರೇಟ್ ಆಗಿ ಅವರ ಸಂರಕ್ಷಣೆಯಿಂದ ಬದುಕಬೇಕಷ್ಟೇ. ಅವರ ಅಂಡಲ್ಲಿ ಬದುಕಬೇಕು. ಎ ಬ್ರಿಟಿಷ್ ರೆಸಿಡೆಂಟ್ ವಾಸ್ ಆಲ್ಸೋ ಸ್ಟೇಷನ್ಡ್ ಇನ್ ದಟ್ ಸ್ಟೇಟ್. ಬ್ರಿಟಿಷ್ ಅಧಿಕಾರಿ ಒಬ್ಬರನ್ನ ಆ ರಾಜ್ಯದಲ್ಲಿ ನೇಮಕ ಮಾಡಲಾಗ್ತಾ ಇತ್ತು. ಒಂಥರ ಕಮಿಷನರ್ ತರ ಒಂಥರ ಗವರ್ನರ್ ತರ ಆ ದೇಶದಲ್ಲಿ ನೇಮಕ ಆ ಒಂದು ರಾಜ್ಯದಲ್ಲಿ ನೇಮಕ ಮಾಡಲಾಗ್ತಾ ಇತ್ತು. ಇದಕ್ಕೊಂದು ಕಾಮೆಂಟ್ ಅನ್ನು ಕೊಡ್ಬೋದು. ಈ ಸಹಾಯಕ ಸೈನ್ಯಪತಿಗೆ ಒಂದು ಕಾಮೆಂಟ್ ನ ಕೊಟ್ರೆ ಹೆಂಗಿರುತ್ತಪ್ಪ ಅಂದ್ರೆ, ಇದು ಹೆಂಗಿದೆ ಅಂದ್ರೆ, ಇದೊಂದು ರಕ್ಷಣೆಯನ್ನ ಕೊಂಡುಕೊಂಡು ಸ್ವಾತಂತ್ರ್ಯವನ್ನ ಮಾರುವ ಪದ್ಧತಿ ಅಂತ. ರಕ್ಷಣೆಯನ್ನು ಬಿಡಿಸಲು ಕೊಡ್ತಾರೆ, ಆದ್ರೆ ಸ್ವಾತಂತ್ರ್ಯ ರಾಜನಿಗೆ ಬೇಕಾಗಿರುವಂತದ್ದೇ ಅದು. ರಕ್ಷಣೆಯನ್ನ ಕೊಂಡುಕೊಂಡು ಸ್ವಾತಂತ್ರ್ಯವನ್ನ ಮಾರುವ ಪದ್ಧತಿಯೇ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ತಪ್ಪಾಗಲಾರದು ಅಲ್ವಾ? ರಕ್ಷಣೆಯನ್ನ ಕೊಂಡುಕೊಂಡು ಸ್ವಾತಂತ್ರ್ಯವನ್ನ ಮಾರುವ ಪದ್ಧತಿ ಇದು ಸಹಾಯಕ ಸೈನ್ಯ ಪದ್ಧತಿ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ಹಲವಾರು ಪ್ರಯೋಜನಗಳನ್ನು ಕೊಡ್ತು. ಯಾಕಪ್ಪ ಅಂತಂದ್ರೆ, ದೇಶದ ಅನೇಕ ಭಾಗಗಳಲ್ಲಿ ಏನೇನು ಯಾವ್ಯಾವ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಕೂಡ ಸೈನ್ ಹಾಕಿದ್ರು. ಇದಕ್ಕೆ ಆಲ್ಮೋಸ್ಟ್ ಸೈನ್ ಹಾಕಿದ್ರು. ಮುಂದೆ ಎಲ್ಲ ಒಂದ್ಸತಿ ಸೈನ್ ಹಾಕಿದ್ರು. ಎಲ್ಲರೂ ಕೂಡ ಆಲ್ಮೋಸ್ಟ್ ಸೈನ್ ಹಾಕಿದ್ರು ಇದಕ್ಕೆ. ಆದ್ರಿಂದ ದೇಶದ ಅನೇಕ ಭಾಗಗಳಲ್ಲಿ ಬ್ರಿಟಿಷ್ ಪಡೆಗಳ ಉಪಸ್ಥಿತಿ, ಎಲ್ಲ ರಾಜ್ಯಗಳಲ್ಲೂ ಕೂಡ ಬ್ರಿಟಿಷ್ ಪಡೆಗಳ ಉಪಸ್ಥಿತಿ ಇತ್ತು. ಒಂದು ವಿಷಲ್ ಹಾಕಿದ್ರೆ ಸಾಕು, ಅಲ್ಲಿ ದಂಗೆಳರು ಅವರು ಅಲ್ಲಿ ಬೇಕಾದ್ರೆ ಲಾಕ್ ಮಾಡೋರು, ಯಾರನ್ನ ಬೇಕಾದ್ರು ಲಾಕ್ ಮಾಡಿದ್ರು, ಅಷ್ಟು ಸ್ಟ್ರೆಂತ್ ಇತ್ತು. ಅಂದ್ರೆ ಒಂದೊಂದು ರಾಜ್ಯಗಳು ಕೂಡ ಒಂದು ಬೆಟಾಲಿಯನ್ ತರ ಇಟ್ಟಿದ್ರು. ಮತ್ತೆ ಯುದ್ಧಗಳನ್ನ ಮಾಡದೆ ಪ್ರದೇಶಗಳ ವಿಸ್ತರಣೆ, ಎಕ್ಸ್ಪಾನ್ಷನ್ ಆಫ್ ಟೆರಿಟರೀಸ್ ವಿತೌಟ್ ವೇಜಿಂಗ್ ವಾರ್. ಯಾವುದೇ ಯುದ್ಧವನ್ನ ಮಾಡದೆ ಆ ರಾಜನನ್ನ ಸುಂಪು ಮಾಡೋದು, ಪ್ರದೇಶಗಳನ್ನ ಕಂಟ್ರೋಲ್ ತೆಗೆದುಕೊಳ್ಳೋದು. ಮತ್ತೆ ಹೇಳಿದ್ರು, ಸರ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರೆ. ಆಲ್ರೆಡಿ ಒಂದ್ಸತಿ ಆಯ್ತು. ಹೈದರಾಬಾದ್ ನಿಜಾಮ ಆಕ್ಚುಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದ ತಕ್ಷಣ ವೆಲ್ಲೆಸ್ಲಿ ಫಸ್ಟ್ ಸೈನ್ ಹಾಕಿದ್ದೆ ಹೈದರಾಬಾದ್ ನಿಜಾಮ. ಆದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಒಂದು ಸೈನ್ ಹಾಕ್ದ. ಮುಂದೆ ಹೋಗ್ತಾ ಹೋಗ್ತಾ ಹೈದರಾಬಾದ್ ನಿಜಾಮನಿಗೆ ಆ ಸೈನ್ಯಕ್ಕೆ ಸಂಬಳ ಕೊಡಕ್ ಆಗ್ಲಿಲ್ಲ, ಆ ಸೈನ್ಯದ ವೆಚ್ಚವನ್ನ ಭರಿಸ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಅದಕ್ಕೆ ಏನಾಯ್ತಪ್ಪ, ಒಂದ್ಸತಿ ಏನಾಯ್ತಪ್ಪ ಅಂದ್ರೆ, ಹೈದರಾಬಾದ್ ನಿಜಾಮ ಕಂಪನಿಯ ಸೈನಿಕರ ವೆಚ್ಚವನ್ನು ಭರಿಸಲು ಸಾಧ್ಯವಾದ ಕಾರಣ ಹೈದರಾಬಾದ್ ನಿಜಾಮನ ರಾಯಲಸೀಮಾ ಪ್ರದೇಶವನ್ನ ಕಂಪನಿಗೆ ಬಿಟ್ಟು ಕೊಡಲಾಯಿತು. ರಾಯಲಸೀಮಾ ಪ್ರದೇಶ ಕಂಪನಿ ಅಂಡರ್ಗೆ ಹೋಯ್ತು. ನೆಕ್ಸ್ಟ್ ನೋಡಿ, ರಾಯಲಸೀಮಾ ಪ್ರದೇಶ ಕಂಪನಿ ಅಂಡರ್ಗೆ ಹೋಯ್ತು. ಬಿಕಾಸ್ ಅವನಿಗೆ ಸಂಬಳ ಕೊಡಕ್ ಆಗ್ಲಿಲ್ಲ. ಏನೋ ರಚ್ಚಿಗೆದ್ದು ಮೈಸೂರಿಗೆ ಎದುರ್ಕೊಂಡು ಸೈನ್ ಹಾಕ್ಬಿಡ ಹೈದರಾಬಾದ್ ನಿಜಾಮ. ಮುಂದೆ ಅನುಭವಿಸ್ತಾ ರಾಯಲಸೀಮವನ್ನೇ ಕಳ್ಕೊಂಡ ಸಂಬಳ ಕೊಡಕ್ಕಾಗ್ದಲ್ಲಿ. ಯಾರನ್ನು ಬಿಡ್ತಿರ್ಲಿಲ್ಲ ಬಿಡಿಸಲು. ಹೈದರಾಬಾದ್ ನಿಜಾಮ ಚೆನ್ನಾಗಿದ್ದ, ಬಿಡಿಸಿರುತ್ತೆ ಫುಲ್, ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದ. ಆದ್ರೂ ಕೂಡ ಅವನು ಕೂಡ ಬಿಡಿಲ್ಲ ನೋಡ್ರಿ. ರಾಯಲಸೀಮಾ ಪ್ರದೇಶವನ್ನ ವಶಪಡಿಸಿಕೊಂಡ್ರು, ಕಂಪನಿಗೆ ಬಿಟ್ಕೊಟ್ಟವ. ಈ ಒಂದು ಇದರಿಂದ ಬ್ರಿಟಿಷರಿಗೆ ಬಹಳ ಒಳ್ಳೆ ಹೆಲ್ಪ್ ಆಯ್ತು. ಯಾಕಂದ್ರೆ ಖರ್ಚು ಉಳಿತು. ಇಡೀ ದೇಶದಾದ್ಯಂತ ಬ್ರಿಟಿಷರ ಸೈನ್ಯವನ್ನ ಯಾವುದೇ ಖರ್ಚಿಲ್ದಲೇ ಮೇಂಟೈನ್ ಮಾಡುವಂತೆ ಆಯಿತು. ಈ ಒಂದು ಒಪ್ಪಂದದಿಂದ ಕಂಪನಿಯ ಖರ್ಚು ಉಳಿತಾಯವಾಯಿತು, ಎಲ್ಲದೂ ಸೇವಿಂಗ್ಸೇ. ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಅದೇ ಸೈನ್ಯವನ್ನ ಬಳಸಲಾಗುತ್ತೆ. ಬೇರೆ ಸೈನ್ಯ ಮೇಂಟೈನ್ ಮಾಡ್ತಿಲ್ಲ ಅವರು. ಈಗ ಯಾವ್ದಾದ್ರು ಬರ್ಮಾ ಮೇಲೆ ಅಟ್ಯಾಕ್ ಮಾಡ್ಬೇಕಾ,
ಅದರಲ್ಲಿ ಎಲ್ಲ ಬೆಟಾಲಿಯನ್ನಲ್ಲಿ ಇಷ್ಟಿಷ್ಟು ಕಂಪನಿಗಳನ್ನು ತೆಗೆದುಕೊಂಡು ಅದನ್ನೇ ಅಟ್ಯಾಕ್ ಮಾಡೋದು ಎಲ್ಲರಿಗೂ ಕೂಡ. ಈ ತರ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಅದೇ ಸೈನ್ಯವನ್ನು ಬಳಸಲಾಯಿತು, ಸಂಬಳ ಮಾತ್ರ ಅವನೇ ಕೊಡಬೇಕು. ಹೀಗಾಗಿ ಕಂಪನಿ ರಾಜಕೀಯವಾಗಿ ಆರ್ಥಿಕವಾಗಿ ಹೆಚ್ಚು ಬಲಿಷ್ಠವಾಯಿತು, ಕಂಪನಿಯ ಆದಾಯದ ಮೂಲಗಳು ಹೆಚ್ಚಾಗ್ತವೆ. ಅದೇ ಸೈನ್ಯವನ್ನ ಈಗ ಹೈದರಾಬಾದಲ್ಲಿ ಒಂದು ಬೆಟಾಲಿಯನ್ ಇಡಲಾಯ್ತು, ಒಂದ್ ಸಾವಿರ ಸೈನಿಕರು. ಯುದ್ಧಕ್ಕೆ ಬೇಕಾದಾಗ ಒಂದು 5 ಜನ ಕರ್ಕೊಳ್ಳೋದು, ಸಂಬಳ ಮಾತ್ರ ಇವನೇ ಕೊಡ್ಬೇಕು, ನಿಜಾಮನೆ ಕೊಡ್ಬೇಕು. ಅವ್ರು ಎಲ್ಲೇ ಯುದ್ಧಕ್ಕೆ ಹೋದ್ರು ಕೂಡ ನಿಜಾಮನೆ ಕೊಡ್ಬೇಕು. ಹಂಗೆ ಅವ್ರಿಗೆ ಮತ್ತೆ ಯುದ್ಧಕ್ಕೆ ಹೋದಾದ್ರು ಕೂಡ ಓಡಿ ಟಿ ಎ ಕೊಡ್ಬೇಕಲ್ಲ, ಟ್ರಾವೆಲಿಂಗ್ ಅಲವೆನ್ಸು ಎಲ್ಲವನ್ನೂ ಇವನೇ ಕೊಡ್ಬೇಕು. ಅವರಿಗೆ ಎಕ್ಸ್ಟ್ರಾ ಅಲವೆನ್ಸು, ಅವ್ರಿಗೆ ಗಾಯ ಆದ್ರೆ ಅವರಿಗೆ ಇನ್ಸೂರೆನ್ಸು, ಅವರಿಗೆ ವೈದ್ಯಕೀಯ ವೆಚ್ಚ ಎಲ್ಲವನ್ನೂ ಇವನೇ ಭರಿಸ್ಬೇಕು. ಆ ತರ ಆಯ್ತು ನೋಡ್ರಿ, ಕಂಪನಿಗೆ ಒಳ್ಳೆ ಉಳಿತಾಯ. ವೆಲ್ಲೆಸ್ಲಿ 7 ವರ್ಷದ ಆಳ್ವಿಕೆಯಲ್ಲಿ ಭಾರತದ 100ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ರಾಜ್ಯಗಳನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕೋದ್ರಲ್ಲಿ ಯಶಸ್ವಿಯಾದ ನೋಡ್ರಿ. ಹಲವಾರು ಸಣ್ಣ ಸ್ಟೇಟ್ಸ್ಗಳು ಮತ್ತೆ ಕೆಲವು ಬಿಗ್ ಸ್ಟೇಟ್ಸ್ಗಳು ಕೂಡ, ಅಂದ್ರೆ ಹಲವು ಸೇರಿ 100ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ರಾಜ್ಯಗಳು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕುವಂತೆ ನೋಡಿಕೊಂಡ ಕೇವಲ 7 ವರ್ಷದಲ್ಲಿ ಆಲ್ಮೋಸ್ಟ್ ಎಂಟೈರ್ ಇಂಡಿಯಾವನ್ನ ರೀಚ್ ಆದ. ತನ್ನ ಸೈನ್ಯವನ್ನ ಎಂಟೈರ್ ಇಂಡಿಯಾದಲ್ಲಿ ಮೇಂಟೈನ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಹೋಯ್ತು. ಪ್ರತಿಯೊಂದು ಮೂಲೆ ಭಾರತದ ಮೂಲೆಯಲ್ಲೂ ಕೂಡ ಇವರ ಸೈನ್ಯ ರೀಚ್ ಆಯಿತು. ಅದು ವೆಲ್ಲೆಸ್ಲಿಯ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ ಆಯಿತು ಅಂತೇಳಿ. ಸಬ್ಸಿಡರಿ ಅಲಯನ್ಸ್ಗೆ ಸೈನ್ ಹಾಕಿದಂತಹ ಸ್ಟೇಟ್ಸ್ಗಳು ನೋಡೋಣ. ಫಸ್ಟ್ ಸೈನ್ ಹಾಕಿದ್ದು ಹೈದರಾಬಾದ್, ಇವನ್ ತಂದ ತಕ್ಷಣ. ಸೆಕೆಂಡು ಮೈಸೂರು, ಏನು ಟಿಪ್ಪು ಕೊಲೆ ಆದ ನಂತರ ಮೈಸೂರು ಒಡೆಯರಿಗೆ ಏನಾಗುತ್ತೆ, ಮೈಸೂರು ಒಡೆಯರು ಸೈನ್ ಆಗ್ತಾರೆ 1799ರಲ್ಲಿ. ನೆಕ್ಸ್ಟ್ ತಾಂಜಾವೂರು, ನೆಕ್ಸ್ಟ್ ಅವಧ್ ನೋಡ್ರಿ, ಅವಧ್ ಆಲ್ರೆಡಿ ಬಕ್ಸರ್ ಕದನದಲ್ಲೇ ಅಲ್ಲಿ ರಾಬರ್ಟ್ ಕ್ಲೈವ್ ಹತ್ರ ಇಂಡೈರೆಕ್ಟ್ ಆಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡಿದ್ರು. ಬಟ್ ಇಲ್ಲಿ ಇವರ ಅಫಿಷಿಯಲ್ ಅಧಿಕೃತ ಸಹಾಯಕ ಸೈನ್ಯ ಪದ್ಧತಿ 1701ರಲ್ಲಿ ಅವಧ್ ಸೈನ್ ಹಾಕುತ್ತೆ. ನೆಕ್ಸ್ಟ್ ಪೇಶ್ವ ಸೈನ್ ಹಾಕ ನೋಡ್ರಿ, ಮರಾಠಲ್ಲಿ ಫಸ್ಟ್ ಸೈನ್ ಹಾಕಿದ್ದು ಪೇಶ್ವ. ನೆಕ್ಸ್ಟ್ ಭೋನ್ಸ್ಲೆ, ಸಿಂಧಿಯಾ, ಜೋಧ್ಪುರ್, ಜೈಪುರ್, ಮಾಚೇರಿ, ಬುಂಡಿ, ಭರತ್ಪುರ್. ಮರಾಠ ಕಾನ್ಫರೆನ್ಸಿಯಲ್ಲಿ ಕೊನೆಗೆ ಸೈನ್ ಹಾಕಿದ್ದು ಯಾರಪ್ಪ ಅಂದ್ರೆ ಹೋಳ್ಕರ್ಸ್. 1818ರಲ್ಲಿ ಹೋಳ್ಕರ್ಸ್ ಕೊನೆಗೆ ಸೈನ್ ಹಾಕಿದ್ದು ಮರಾಠರಲ್ಲಿ ಫಸ್ಟ್ ಸೈನ್ ಹಾಕಿದ್ದು ಪೇಶ್ವ, ಫಸ್ಟ್ ಸೈನ್ ಹಾಕಿದ್ದು ಪೇಶ್ವ, ಕೊನೆಗೆ ಸೈನ್ ಹಾಕಿದ್ದು ಮರಾಠ ಕಾನ್ಫರೆನ್ಸ್ ಅಲ್ಲಿ ಅಂದ್ರೆ ಹೋಳ್ಕರ್ಸು 1818ರಲ್ಲಿ. ಇದು ಗೊತ್ತಿರಲಿ, ಇದು ಬರ್ಕೊಳ್ಬೇಕು ಆರ್ಡರ್ ವೈಸ್. ಇದು ಬಹಳ ಇಂಪಾರ್ಟೆಂಟ್, ಇವು 4 ಇದೆಲ್ಲ ಬಹಳ ಇಂಪಾರ್ಟೆಂಟ್. ಹೈದರಾಬಾದು, ಮೈಸೂರು, ತಾಂಜಾವೂರು, ಅವತ್ತು ಅಫಿಷಿಯಲ್ ಆಗಿ ಸೈನ್ ಹಾಕಿದ್ದು ಇಲ್ಲಿ ಇವಾಗ. ಬಟ್ ಅದಕ್ಕಿಂತ ಮುಂಚಿತವಾಗಿ ರಾಬರ್ಟ್ ಕ್ಲೇವ್ನ ಕಾಲದಲ್ಲಿ ಅಲಹಾಬಾದ್ ಒಪ್ಪಂದದಲ್ಲಿ ಬಕ್ಸರ್ ಕದನ ಆದ ನಂತರ ಅವರು ಇಂಡೈರೆಕ್ಟ್ ಆಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ, ಅಂದ್ರೆ ಬ್ರಿಟಿಷ್ ಸೈನ್ಯವನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಕೊಂಡಿದ್ರು. ಬ್ರಿಟಿಷ್ ಪ್ರೊಟೆಕ್ಟರೇಟ್ ಸ್ಟೇಟ್ ಆಗಿತ್ತು ಅವತ್ತು. ಅದರಿಂದ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಪಟ್ಟಂತೆ ಅವರದ್ದೇ ಆದಂತಹ ಒಬ್ಬ ಅಧಿಕಾರಿ, ಸಿಡ್ನಿ ಜೆ ಓವನ್ ಅಂತೇಳಿ ಒಬ್ಬ ಅಧಿಕಾರಿ, ಅವನ ವ್ಯೂಸ್ ಅನ್ನ ಹೇಳಿದಾನೆ. ಅಂದ್ರೆ ಅವನ ಒಂದು ಸಲಹೆಗಳನ್ನು ಕೊಡಿದಾನೆ, ಅಂದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾನೆ ತನ್ನ ಪುಸ್ತಕದಲ್ಲಿ. ಏನ್ ಮಾಡಿದೆ ನೋಡೋಣ. ವೆಲ್ಲೆಸ್ಲಿ ಕನ್ವರ್ಟೆಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಟು ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ, ಬ್ರಿಟಿಷ್ ಎಂಪೈರ್ ಆಫ್ ಇಂಡಿಯಾ. ವೆಲ್ಲೆಸ್ಲಿ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯವನ್ನ ಭಾರತದ ಬ್ರಿಟಿಷ್ ಸಾಮ್ರಾಜ್ಯವಾಗಿ ಪರಿವರ್ತನೆ ಮಾಡ್ತಾನೆ. ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸಣ್ಣದಾಗಿತ್ತು, ಅದನ್ನ ಭಾರತದ ಬ್ರಿಟಿಷ್ ಸಾಮ್ರಾಜ್ಯವಾಗಿ ವಿಸ್ತರಣೆ ಮಾಡೋದ್ರಲ್ಲಿ ಇವನು ಯಶಸ್ವಿಯಾದ ವೆಲ್ಲೆಸ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ ಅಂತ ಕಾಮೆಂಟ್ ಆಗ್ಬಿಡ್ತಾನೆ. ಅವನು ಬರ್ಕೊಳ್ತಾನೆ ಪುಸ್ತಕದಲ್ಲಿ, ಅದನ್ನ ನಾವು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ. ನೋಡ್ರಿ, ಫ್ರಮ್ ಒನ್ ಆಫ್ ದಿ ಪೊಲಿಟಿಕಲ್ ಪವರ್ಸ್ ಇನ್ ಇಂಡಿಯಾ ದ ಕಂಪನಿ ಬಿಕೇಮ್ ದ ಸುಪ್ರೀಂ ಪವರ್ ಇನ್ ಇಂಡಿಯಾ. ಭಾರತೀಯ ರಾಜಕೀಯ ಶಕ್ತಿಯಲ್ಲಿ ಒಂದಾಗಿತ್ತು ಅಷ್ಟೇ, ಒಂದು ಕಂಪನಿ ಒಂದಾಗಿತ್ತು. ಭಾರತ ಶಕ್ತಿಯಲ್ಲಿ ಕೂಡ ಕಂಪನಿ ಒಂದಾಗಿತ್ತು, ಆದರೆ ಮುಂದೆ ಇದು ಭಾರತದಲ್ಲಿ ಸರ್ವೋಚ್ಚ ಶಕ್ತಿಯಾಗಿ ಕಂಪನಿ ಮಾರ್ಪಾಡುತ್ತೆ ಈ ಒಂದು ಸಬ್ಸಿಡರಿ ಅಲಯನ್ಸ್ ಇಂದ ಅಂತ ಕಾಮೆಂಟ್ ಹೊಡಿತಾರೆ. ಆಸ್ ಇಟ್ಸ್ ಸೋಲ್ ಪ್ರೊಟೆಕ್ಟರೇಟ್, ಇಡೀ ದೇಶವನ್ನ ಏಕೈಕ ರಕ್ಷಕ ಅಂತೇಳಿ ಪ್ರತಿಪಾದನೆಯನ್ನು ಮಾಡುತ್ತೆ. ನನ್ನ ಕಂಟ್ರೋಲ್ ಅಲ್ಲಿ ಎಲ್ಲ ನಮ್ಮ ಪ್ರೊಟೆಕ್ಟರೇಟ್ ಸ್ಟೇಟ್ಗಳೇ ಆಗ್ಬಿಟ್ಟೆ, ಇಡೀ ದೇಶವೇ ಇವ್ರ ಕಂಟ್ರೋಲ್ಗೆ ಹೋಗ್ಬಿಡ್ತು. ಫ್ರಮ್ ವೆಲ್ಲೆಸ್ಲಿ ಟೈಮ್ ಆನ್ವರ್ಡ್ಸ್ ದ ಡಿಫೆನ್ಸ್ ಆಫ್ ಇಂಡಿಯಾ ವಾಸ್ ದಿ ಕಂಪನಿ ರೆಸ್ಪಾನ್ಸಿಬಿಲಿಟಿ. ವೆಲ್ಲೆಸ್ಲಿ ಕಾಲದ ನಂತರದಿಂದ
ಇಡೀ ಭಾರತದ ರಕ್ಷಣೆ ಕಂಪನಿಯ ಜವಾಬ್ದಾರಿಯಾಗಿದೆ ಅಂತೇಳಿ ಕಾಮೆಂಟ್ ಅನ್ನ ಮಾಡ್ತಾನೆ ಇವ, ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ, ಅವ್ರ ಕಡೆಯವರೇ. ಈ ಸಹಾಯಕ ಸೈನ್ಯ ಪದ್ಧತಿಯ ಎಫೆಕ್ಟ್ಸ್ಗಳು ಏನಪ್ಪಾ ಅಂತಂದ್ರೆ, ಯಾವಾಗ ಬ್ರಿಟಿಷರ ಒಂದು ಕಂಪನಿ, ಬ್ರಿಟಿಷರ ಬೆಟಾಲಿಯನ್, ಬ್ರಿಟಿಷರ ಸೈನಿಕರು ಆ ಒಂದು ರಾಜರ ಆ ಸಂಸ್ಥಾನದ ಒಳಗಡೆ ಬರ್ತಾರೋ ಅವರಿಗೆಲ್ಲ ಸ್ಯಾಲರಿನ ಕೊಡ್ಬೇಕಿತ್ತು. ಆಗ ತಮ್ಮ ಸೈನ್ಯದಲ್ಲಿ ಇದ್ದಂತಹ ಹಲವಾರು ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಹೌದು, ನಿರುದ್ಯೋಗಿಗಳಾಗ್ತಾರೆ, ಕೆಲಸವನ್ನ ಕಳ್ಕೊಳ್ತಾರೆ. ಇಡೀ ನಾವು ಹಿಂದಿನ ಕಾಲದಲ್ಲೂ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಸೈನ್ಯಕ್ಕೋಸ್ಕರ ದುಡಿದಂತಹ ಸೈನಿಕರು ಅವರು ಕೂಡ ಕೆಲಸವನ್ನ ಕಳ್ಕೊಳ್ತಾರೆ. ಬಿಕಾಸ್ ಅವ್ರನ್ನ ಮೇಂಟೈನ್ ಮಾಡಕ್ ಆಗಲ್ಲ. ಇಂತಹ ಬ್ರಿಟಿಷ್ ಸೈನ್ಯವನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಇನ್ನೆಲ್ಲಿ ಪಾಪ ಅವರು ಮೇಂಟೈನ್ ಮಾಡ್ತಾರೆ. ಇನ್ನು ಕೆಲವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಿಟ್ರೆ ಆಲ್ಮೋಸ್ಟ್ ಒಂದು 80 to 90% ಆಫ್ ದಿ ಸೋಲ್ಜರ್ಸ್ಗಳನ್ನ ತೆಗೆದಾಕಲಾಯಿತು. ಅವರೆಲ್ಲ ನಿರುದ್ಯೋಗಿಗಳಾದ್ರು. ಮುಂದೆ ಮರಾಠರಲ್ಲಿ ಪಿಂಡಾರಿಗಳನ್ನು ತುಡ್ಕೋತಾರೆ. ಅಂದ್ರೆ ನಿರುದ್ಯೋಗಿಗಳಾದಂತಹ ಸೈನಿಕರು ಏನ್ ಮಾಡ್ತಾರೆ ಹೇಳಿ, ಲೂಟಿ ಮಾಡೋದು, ಕಳ್ತನ ಮಾಡೋದು, ಈ ತರ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಅವರನ್ನು ಕೂಡ ಮುಂದೆ ನಿಗ್ರಹ ಮಾಡಲಾಗುತ್ತೆ. ಪಿಂಡಾರಿಗಳ ನಿಗ್ರಹ ಅಂತ ಐ ವಿಲ್ ಟೆಲ್ ಯು, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ಸೈನ್ಯದಿಂದ ಕೆಲಸ ಕಳ್ಕೊಂಡಂತಹ ಫ್ಯಾಮಿಲಿ ಏನ್ ಮಾಡ್ಬೇಕು ಹೇಳಿ, ಅವ್ರು ಅವ್ರಿಗೇನು ಗೊತ್ತಿಲ್ಲ, ಬೇರೆ ಉದ್ಯೋಗನೇ ಗೊತ್ತಿಲ್ಲ, ಸೈನ್ಯದಲ್ಲಿ ಸೈನಿಕರನ್ನು ಕೆಲಸ ಬಿಟ್ಟರೆ ಏನು ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರೇನ್ ಮಾಡ್ಬೇಕು, ಕಳ್ತನ, ಅವ್ರ ಶಕ್ತಿನ ಉಪಯೋಗಿಸಿ ಕಳ್ತನ, ದರೋಡೆ, ಸುಲಿಗೆ, ಇಂಥ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಬದುಕಲಿಕ್ಕೋಸ್ಕರ, ಊಟಕ್ಕೋಸ್ಕರ, ಬೇರೆ ಆಪ್ಷನ್ ಇಲ್ಲ. ಈ ಒಂದು ಸಬ್ಸಿಡೈಸ್ ಇಂದ ಅನೇಕ ಭಾರತೀಯ ರಾಜ್ಯಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತವೆ ಮತ್ತು ನಿಧಾನವಾಗಿ ಸ್ಲೋ ಆಗಿ ಭಾರತದ ಹೆಚ್ಚಿನ ಭಾಗಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಬರ್ತಾ ಹೋಗ್ತವೆ. ಸ್ವಾತಂತ್ರ್ಯವನ್ನೇ ಕಳ್ಕೊಂಡ್ಬಿಡ್ತವೆ ಕಂಪ್ಲೀಟ್ ಆಗಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ. ಒಂದು ಪ್ರಶ್ನೆ ಇದೆ ನೋಡಿ. At the time when empires in Europe were crumbling before the might of Napoleon, ಈಗ ಯುರೋಪ್ ಅಲ್ಲಿ ನೆಪೋಲಿಯನ್ನ ಒಂದು ಆಕ್ರಮಣಗಳು ಜಾಸ್ತಿ ಆಗಿರ್ತವೆ. ಫ್ರಾನ್ಸ್ ನೆಪೋಲಿಯನ್ನ ಒಂದು ನೆಪೋಲಿಯನ್ ಅಷ್ಟು ಕಾಡಿಸ್ತಾನೆ ಬ್ರಿಟಿಷರಿಗೆ, ಬಹಳ ಕಾಡಿಸ್ತಾನೆ ಬ್ರಿಟಿಷರನ್ನ. ನೆಪೋಲಿಯನ್ ಶಕ್ತಿಯ ಮುಂದೆ ಯುರೋಪ್ನಲ್ಲಿ ಸಾಮ್ರಾಜ್ಯಗಳು ಕುಸಿಯುತ್ತಿದ್ದ ಸಮಯದಲ್ಲಿ, ಇದೇ ಟೈಮಲ್ಲಿ ನೆಪೋಲಿಯನ್ ಇದ್ದಾಗ, ನೆಪೋಲಿಯನ್ ಆಳ್ವಿಕೆ 1793 1715, ಇದೇ ಟೈಮಲ್ಲಿ ಇಲ್ಲಿ ವೆಲ್ಲೆಸ್ಲಿ ಇದ್ದಾಗ ಅಲ್ಲಿ ನೆಪೋಲಿಯನ್ ಸ್ಟ್ರಾಂಗ್ನೆಸ್ ಜಾಸ್ತಿ ಇತ್ತು. ಇಡೀ ಯುರೋಪನ್ನೇ ಅವನು ಅಲ್ಲಾಡಿಸ್ತಾನೆ ನೆಪೋಲಿಯನ್. ಅಂತಹ ಸಮಯದಲ್ಲಿ ಒಬ್ಬ ಗವರ್ನರ್ ಜನರಲ್, ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಭಾರತದಲ್ಲಿ ಬ್ರಿಟಿಷ್ ಧ್ವಜವನ್ನ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಆರಿಸ್ತಾನೆ ಅಂತಂದ್ರೆ ಅದು ವೆಲ್ಲೆಸ್ಲಿ. ಯುರೋಪಿನಲ್ಲೆಲ್ಲ ಕೂಡ ಬ್ರಿಟಿಷರ್ ಶಕ್ತಿ ಕುಂತಾ ಇದೆ, ಆದರೆ ಇಲ್ಲಿ ಭಾರತದಲ್ಲಿ ಬ್ರಿಟಿಷರ ಶಕ್ತಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ ಜಾಸ್ತಿ ಆಗಿದೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ಪ್ರಶ್ನೆನ ಕೇಳಿದಾರೆ ಇದನ್ನ KPSC ಕೇಳುವಂತ ಪ್ರಶ್ನೆ ಇದು ವೆಲ್ಲೆಸ್ಲಿ ಅಂತ. ವೆಲ್ಲೆಸ್ಲಿ ಮುಂದೆ 1815 ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ನ ಸೋಲಿಸಿ ಅವನನ್ನ ಕೊಲ್ಲಲಾಗುತ್ತೆ. ಅಂಡ್ ಅವನಿಗೆ ಅಲ್ಲಿ ಎಂಡ್ ಆಗ್ತಾನೆ. 1815 ಅವನದು ಕತೆ ಎಂಡ್ ಆಗುತ್ತೆ. ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ನ ಸೋಲಿಸ್ತಾರೆ. ಬಟ್ ಅಲ್ಲಿವರೆಗೂ ಬಹಳ ತೊಂದರೆ ಕೊಡ್ತಾನೆ ಅವ. ನೆಪೋಲಿಯನ್ ಬಹಳ ಕಾಡಿಸ್ತಾನೆ ಬ್ರಿಟಿಷರನ್ನ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಸ್ವಲ್ಪ ನೋಡ್ಕೊಂಬೋಣ ಏನ್ ಪ್ರಶ್ನೆಗಳು ಬಂದಿವೆ ಅಂತೇಳಿ. ಮೊದಲನೇ ಪ್ರಶ್ನೆ, ಹೂ ಇಂಟ್ರೊಡ್ಯೂಸ್ಡ್ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಟು ಎಸ್ಟಾಬ್ಲಿಷ್ ದ ಬ್ರಿಟಿಷ್ ಪವರ್ ಓವರ್ ದ ಇಂಡಿಯನ್ ಸ್ಟೇಟ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿ ತಂದ್ರು? ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಇದು ಲಾರ್ಡ್ ವೆಲ್ಲೆಸ್ಲಿ. ಇನ್ನೊಂದು ಪ್ರಶ್ನೆ, ಇದು ನೋಡಿ ಬಹಳ ಟ್ರಿಕ್ಕಿ ಪ್ರಶ್ನೆ, IAS ಅಲ್ಲಿ ಕೇಳುವಂತ ಪ್ರಶ್ನೆ ಇದು. ದ ಫಸ್ಟ್ ಇಂಡಿಯನ್ ರೂಲರ್ ಹೂ ಜಾಯ್ನ್ಡ್ ದಿ ಸಬ್ಸಿಡರಿ ಅಲಯನ್ಸ್ ವಾಸ್. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಮೊದಲ ರಾಜ ಯಾರು ಅಂತ ಕೇಳಿದ್ರೆ ಆಟೋಮೆಟಿಕ್ ಎಲ್ಲರೂ ಯೋಚನೆ ಮಾಡಲ್ಲ, ಹೈದರಾಬಾದ್ನ ನಿಜಾಮ ಅಂತ ಹೋಗ್ತೀರಾ. ಬಟ್ ನಾನು ನಿಮಗೆ ಹೇಳಿದೆ, ರಾಬರ್ಟ್ ಕ್ಲೈವ್ನ ಕಾಲದಲ್ಲಿಯೇ ಅವಧ್ನ ನವಾಬ ಸಬ್ಸಿಡರಿ ಅಲಯನ್ಸ್ ಅನ್ನು ಒಪ್ಪಿಕೊಂಡಿದ್ದ. ಅದರಿಂದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡ್ರಿ.
ಬೈ ಮಿಸ್ಟೇಕ್ ಅವಧ್ ಕೊಡ್ಲಿಲ್ಲ ಅಂದ್ರೆ ನೀವು ಹೈದರಾಬಾದ್ ನಿಜಾಮನಿಗೆ ಹೋಗ್ಬೇಕಾಗತ್ತೆ. ಅವಧನ್ನ ಕೊಟ್ರೆ ನೀವು ಅವಧ್ಗೆ ಹೋಗ್ಬೇಕು. ಬಿಕಾಸ್ ಇದನ್ನ IAS 94 ಅಲ್ಲಿ ಇದು ಗೊಂದಲ ಇತ್ತು. ನಿಜಾಮನಿಗೆ ಕೊಡ್ಬೇಕಾ ಅಥವಾ ನವಾಬನಿಗೆ ಹಾಕ್ಬೇಕಾ, ಅವಧ್ನ ನವಾಬನಿಗೆ ಹಾಕ್ಬೇಕಾ ಅಂತೇಳಿ. ಬಟ್ ಅವ್ರು ಕೀ ಆನ್ಸರ್ನ ಬಿಟ್ಟಾಗ, ಒಂದು ವರ್ಷದ ನಂತರ ಕೀ ಆನ್ಸರ್ನ ಬಿಟ್ಟಾಗ ಹೈದರಾಬಾದ್ನ ನಿಜಾಮ ಅಲ್ಲ ಅವಧ್ನ ನವಾಬ ಅಂತ ಆದ್ರಿಂದ ಇಲ್ಲಿ ಕನ್ಫರ್ಮ್ ಆಯ್ತು. ಓಕೆ, ಅಫಿಷಿಯಲಿ ಅವಧ್ನ ನವಾಬ ಸಬ್ಸಿಡಿ ಸೈನ್ ಹಾಕಿದಂಗೆ ಅಂತ ಹೇಳಿ. ಅದರಿಂದ ಇಲ್ಲಿ ನೀವು ಆಪ್ಷನ್ ಎಗೆ ಉತ್ತರ ಹೋಗ್ಬೇಕಾಗತ್ತೆ. ಆಪ್ಷನ್ ಎಗೆ ಉತ್ತರ ಹೋಗ್ಬೇಕಾಗತ್ತೆ. ನಿಮಗೆ ಅವಧ್ನ ನಿಜಾಮ ಆಫ್ ಹೈದರಾಬಾದ್ ಅಂತ ನಿಜ ಅನಿಸಿದ್ರು ಕೂಡ, ಬಟ್ ಅವಧ್ ಇಂಡೈರೆಕ್ಟ್ ಆಗಿ ರಾಬರ್ಟ್ ಕ್ಲೈವ್ನ ಕಾಲದಲ್ಲಿಯೇ ಸಬ್ಸಿಡಿ ಅಲಯನ್ಸ್ಗೆ ಸೈನ್ ಆಗಿದೆ ಇಂಡೈರೆಕ್ಟ್ ಆಗಿ. ಅದರಿಂದ ಅವಧ್ ನವಾಬ್ ಆಗ್ತಾನೆ. ಇಲ್ಲಿ ಅವಧ್ ನವಾಬ ಕೊಡಲಿಲ್ಲ ಅಂದ್ರೆ ಮಾತ್ರ 100% ಹೈದರಾಬಾದ್ ನಿಜಾಮನೇ ಆನ್ಸರ್. ಇನ್ನೊಂದು ಪ್ರಶ್ನೆ, ಫಸ್ಟ್ ಮರಾಠ ಸರ್ದಾರ್ ಟು ಅಕ್ಸೆಪ್ಟ್ ದ ಸಬ್ಸಿಡರಿ ಅಲಯನ್ಸ್ ಆಫ್ ಲಾರ್ಡ್ ವೆಲ್ಲೆಸ್ಲಿ ವಾಸ್. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯಪತಿಯನ್ನ ಮೊದಲು ಒಪ್ಪಿಕೊಂಡಂತಹ ಮರಾಠ ಕಾನ್ಫೆಡರಸಿಯಲ್ಲಿ ಯಾರು ಅಂತ ಕೇಳಿದಾಗ ಪೇಶ್ವಾ ಎರಡನೇ ಬಾಜಿರಾವ್. ಇನ್ನೊಂದು ಪ್ರಶ್ನೆ, 1701 ಒಪ್ಕೊಳ್ತಾನೆ. 1701 ಪೇಶ್ವಾ ಒಪ್ಕೊಳ್ತಾನೆ. ದ ಸಬ್ಸಿಡರಿ ಅಲಯನ್ಸ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ಹೋಳ್ಕರ್ಸ್. ಅಕ್ಸೆಪ್ಟ್ ಮಾಡಿರಲಿಲ್ಲ, ಅವರು ಕೊನೆಗೆ ಅಕ್ಸೆಪ್ಟ್ ಮಾಡ್ತಾರೆ. ಹೋಳ್ಕರ್ಸು ಅವರು ಕೊನೆಗೆ ಅಕ್ಸೆಪ್ಟ್ ಅನ್ನ ಮಾಡ್ತಾರೆ. 1818 ಕೊನೆಗೆ ಅಕ್ಸೆಪ್ಟ್ ಮಾಡಿದವರು ಕೊನೆಗೆ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇದು ಈ ಕೆಲವರಲ್ಲಿ ಮೈಸೂರು, ರಾಜ್ಪೂತ್ ಸ್ಟೇಟು, ನಿಜಾಮ್ ಆಫ್ ಹೈದರಾಬಾದ್ ಇವೆಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಯಾರು ಅಕ್ಸೆಪ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಹೋಳ್ಕರ್. ಅವರು ಕೊನೆಗೆ ಹೈಯೆಸ್ಟ್ ಲಾಸ್ಟ್ ಕೊನೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಹೋಳ್ಕರ್ಸು ಅಕ್ಸೆಪ್ಟ್ ಮಾಡ್ತಾರೆ. ಅದರಿಂದ ನಾಟ್ ಅಕ್ಸೆಪ್ಟೆಡ್ ಬೈ ಅಂತ ಕೇಳಿದ್ರೆ ಹೋಳ್ಕರೇ ಆಗಿರ್ತಾರೆ. ಹೋಳ್ಕರ್ಸ್ ಮಾಡಿರಲಿಲ್ಲ, ಕೊನೆಗೆ ಮಾಡಿದ್ದವ್ರೆ. ಇನ್ನೊಂದು ಪ್ರಶ್ನೆ, ದ ಮೇನ್ ಏಮ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ ಟು ಮೇಕ್ ಸಬ್ಸಿಡರಿ ಅಲಯನ್ಸ್ ಇನ್ ರಜಪೂತ್ ಸ್ಟೇಟ್ಸ್ ವಾಸ್. ಈಸ್ಟ್ ಇಂಡಿಯಾ ಕಂಪನಿ ರಜಪೂತ್ ರಾಜ್ಯಗಳಲ್ಲಿ ಸಹಾಯಕ ಸೈನ್ಯಪತಿಯನ್ನ ಜಾರಿಗೆ ತರಲಿಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಕೇಳಿದಾಗ, ಟು ಎಸ್ಟಾಬ್ಲಿಷ್ ದ ಸಾವರ್ನಿಟಿ ಆಫ್ ದಿ ಬ್ರಿಟಿಷರ ಸಾರ್ವಭೌಮತ್ವವನ್ನ ಸಾರಬೇಕು, ಎಲ್ಲ ಕಡೆ ಬ್ರಿಟಿಷ್ ಸೈನ್ಯ ಇರಬೇಕು ಅನ್ನುವಂಥದ್ದು ಉದ್ದೇಶ ಆಗಿದ್ದರಿಂದ ಆಪ್ಷನ್ ಡಿ ಉತ್ತರ ಆಗುತ್ತೆ. ಇನ್ನೊಂದು ಪ್ರಶ್ನೆ, IAS 2018 ಕೇಳುವಂತ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಡಸ್ ನಾಟ್ ಅಪ್ಲೈ ಟು ದ ಸಿಸ್ಟಮ್ ಆಫ್ ಸಬ್ಸಿಡರಿ ಅಲಯನ್ಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ವೆಲ್ಲೆಸ್ಲಿ. ನಾಟ್ ಅಪ್ಲೈ ಅಂತ ನೋಡ್ರಿ, ಯಾವುದು ಅಪ್ಲೈ ಆಗಲ್ಲ. ಸಹಾಯಕ ಸೈನ್ಯಪತಿಗೆ ಸಂಬಂಧಪಟ್ಟಂತೆ ಯಾವುದು ಅಪ್ಲೈ ಆಗಲ್ಲ ಅಂತ ಕೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯಪತಿಗೆ ಸಂಬಂಧಪಟ್ಟಂತೆ ಟು ಮೇಂಟೈನ್ ಎ ಲಾರ್ಜ್ ಸ್ಟ್ಯಾಂಡಿಂಗ್ ಆರ್ಮಿ ಅಟ್ ಅದರ್ ಎಕ್ಸ್ಪೆನ್ಸಸ್. ಹೌದು, ಬೇರೆಯವರ ಎಕ್ಸ್ಪೆನ್ಸಸ್, ಬೇರೆಯವರ ಖರ್ಚಲ್ಲಿ ದೊಡ್ಡ ಸೈನ್ಯವನ್ನ ಮೇಂಟೈನ್ ಮಾಡೋದು, ಇದು ಕರೆಕ್ಟ್ ಇದೆ. ಇಲ್ಲಿ ನಾಟ್ ಅಂತ ಕೇಳಿದ್ದಾರೆ, ನಾಟ್ ಅಪ್ಲೈ ಅಂತ ಹೇಳಿದ್ದಾರೆ. ಟು ಕೀಪ್ ಇಂಡಿಯಾ ಸೇಫ್ ಫ್ರಮ್ ನೆಪೋಲಿಯನ್ ಡೇಂಜರ್. ನೆಪೋಲಿಯನ್ ಬಹಳ ಮಾಡ್ತಾ ಇದ್ದ, ಬಹಳ ಕಷ್ಟ ಕೊಟ್ಟಿದ್ದ ಬ್ರಿಟಿಷರಿಗೆ. ಅವನ ಅಂಡರ್ಲು ಆ ಟೈಮಲ್ಲಿ ಇವನ್ನು ಟಿಪ್ಪು ಸುಲ್ತಾನ್ ಕೂಡ ನೆಪೋಲಿಯನ್ಗೆ ಪತ್ರವನ್ನು ಬರೆದ್ಬಿಟ್ಟು ಸಹಾಯವನ್ನ ಬೇಡಿದ್ದ. ನೆಪೋಲಿಯನ್ ಪವರ್ ಅಷ್ಟಿತ್ತು, ಅವನಿಗೆ ಟಿಪ್ಪು ಸುಲ್ತಾನಿಗೆ ಗೊತ್ತಿತ್ತು ನೆಪೋಲಿಯನ್ ಒಬ್ನೇ ಸಾಕಿ ಇವ್ರನ್ನ ಬಡಿಲಿಕ್ಕೆ ಅಂತೇಳಿ. ಅದರಿಂದ ನೆಪೋಲಿಯನ್ ಸಹಾಯವನ್ನು ಕೂಡ ಟಿಪ್ಪು ಕೇಳಿದ್ದ. ಅದರಿಂದ ಬೇರೆ ದೇಶದಿಂದ ಅಟ್ಯಾಕ್ ಮಾಡೋದನ್ನ ತಪ್ಪಿಸ್ಲಿಕ್ಕೆ, ಭಾರತವನ್ನು ರಕ್ಷಣೆ ಮಾಡ್ಲಿಕ್ಕೆ, ಇಂಡೈರೆಕ್ಟ್ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದನ್ನ ತಂದ. ವಿದೇಶಿ ಅಟ್ಯಾಕ್ಗಳನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ಕಡೆ ನಮ್ಮ ಸೈನ್ಯ ಇರಬೇಕು ಅಂತೇಳಿ ಮಾಡ್ಕೊಂಡು ಸಹಾಯಕ ಸೈನ್ಯಪತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ ಅಂತೇಳಿ. ಅದರಿಂದ ಇದು ಕರೆಕ್ಟ್ ಇದೆ. ಟು ಸೆಕ್ಯೂರ್ ಎ ಫಿಕ್ಸ್ಡ್ ಇನ್ಕಮ್ ಆಫ್ ದ ಕಂಪನಿ. ಕಂಪನಿಗೆ ಇನ್ಕಮ್ ಬರ್ತಾ ಇರಲಿಲ್ಲ, ಬಟ್ ಅವರಿಗೆ ಲಾಭ ಆಯ್ತು. ಅವ್ರಿಗೆ ಇನ್ಕಮ್ ಏನ್ ಬರ್ತಿರಲಿಲ್ಲ, ಇವ್ರ ಆರ್ಮಿಯನ್ನ ಬೇರೆ ಎಕ್ಸ್ಪೆನ್ಸ್ ಅಲ್ಲಿ ಬಿಟ್ರೆ ಇದು ಇನ್ಕಮ್ ಏನ್ ಕೊಡ್ತಿರ್ಲಿ, ಇಷ್ಟು ದುಡ್ಡು ಕೊಡ್ಬೇಕಂತ ಇರಲಿಲ್ಲ. ಅಷ್ಟೇ ಆರ್ಮಿನೇ ಮೇಂಟೈನ್ ಮಾಡಕ್ ಬಿಟ್ಟಿದ್ರು ಅಷ್ಟೇ ಅವ್ರ ಅಂಡರ್ಲಿ. ಅದರಿಂದ ಇದು ತಪ್ಪಾಗುತ್ತೆ, ಆಪ್ಷನ್ ಸಿ ತಪ್ಪಾಗುತ್ತೆ, ಇದು ಸರಿಯಲ್ಲ. ಟು ಎಸ್ಟಾಬ್ಲಿಷ್ ಬ್ರಿಟಿಷ್ ಪ್ಯಾರಾಮೌಂಟಸಿ ಓವರ್ ದ ಇಂಡಿಯನ್ ಸ್ಟೇಟ್ಸ್. ಹೌದು, ಬ್ರಿಟಿಷರ ಪ್ಯಾರಾಮೌಂಟಸಿಯನ್ನ, ಅವರ ಅಧಿಕಾರವನ್ನ ಬೇರೆ ರಾಜ್ಯಗಳ ಮುಂದೆ ನಿಲ್ಲಿಸಬೇಕು ಅಂತೇಳಿ, ಅವ್ರದೇ ನಡಿಬೇಕು ಅಂತೇಳಿ ಪ್ಯಾರಾಮೌಂಟಸಿ ಅವರನ್ನು ಒಪ್ಕೋಬೇಕು ಬೇರೆ ರಾಜ್ಯದವರು ಅನ್ನುವ ರೀತಿಯಾಗಿ ಇದು. ಅದರಿಂದ ಆಪ್ಷನ್ ಸಿ ತಪ್ಪಾಗುತ್ತೆ ಇದರಲ್ಲಿ, ಸಹಾಯಕ ಸೈನ್ಯಪತಿಗೆ ಸಂಬಂಧಪಟ್ಟಂತೆ. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ದಿ ಸಬ್ಸಿಡಿ ಅಲಯನ್ಸ್. ಯಾವುದು ಸರಿ ಅಲ್ಲ ಅಂತ ಕೇಳಿದ್ರೆ ಸಹಾಯಕ ಸೈನ್ಯಪತಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಲ್ಲ. ಇಟ್ ವಾಸ್ ಫಾರ್ಮುಲೇಟೆಡ್ ಬೈ ವೆಲ್ಲೆಸ್ಲಿ. ಇದು ವೆಲ್ಲೆಸ್ಲಿ ತಯಾರಾಗಿತ್ತು, ಹೌದು ಕರೆಕ್ಟ್. ಇಟ್ ಡಿಡ್ ನಾಟ್ ರೆಕಾಗ್ನೈಸ್ ಅಂಡ್ ಅಡಾಪ್ಟೆಡ್ ಹೇರ್ ಟು ಎ ಸಬ್ಸಿಡರಿ ಸ್ಟೇಟ್. ಇದು ಕೂಡ ಕರೆಕ್ಟ್. ಎ ಬ್ರಿಟಿಷ್ ರೆಸಿಡೆಂಟ್ ವಾಸ್ ಪೋಸ್ಟೆಡ್ ಇನ್ ದ ಸಬ್ಸಿಡರಿ ಸ್ಟೇಟ್. ಹೌದು, ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಕ ಮಾಡಲಾಯಿತು, ಮತ್ತೆ ಬ್ರಿಟಿಷ್ ಆರ್ಮಿ ಕೂಡ ಅವ್ರ ಕಂಟ್ರೋಲ್ ಇರ್ತಾ ಇತ್ತು. ಅಲ್ಲಿಂದ ಬ್ರಿಟಿಷ್ ಆರ್ಮಿ ವಾಸ್ ಪೋಸ್ಟೆಡ್ ಇನ್ ದ
ಸಬ್ಸಿಡರಿ ಸ್ಟೇಟ್. ಇದು ತಪ್ಪಾಗುತ್ತೆ. ಇನ್ನೊಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿಚ್ ಕನ್ಕ್ಲೂಡೆಡ್ ದಿ ಸಬ್ಸಿಡರಿ ಅಲಯನ್ಸ್ ವಿತ್ ಲಾರ್ಡ್ ವೆಲ್ಲೆಸ್ಲಿ. ಕ್ರೊನಾಲಜಿಕಲ್ ಆರ್ಡರ್ ಯಾವುದು ಫಸ್ಟು ಅದರಿಂದ ಕೊನೆವರೆಗೂ ಅಂತ ಕೇಳ್ತೇವೆ ನೋಡ್ರಿ. ಫಸ್ಟು ಅಕ್ಸೆಪ್ಟ್ ಮಾಡಿದ್ದು ಹೈದರಾಬಾದು ಆ್ಯಂಡ್ ಸೆಕೆಂಡ್ ಮೈಸೂರು ಅಟ್ಯಾಕ್ ಮಾಡಿದ್ದು, ಥರ್ಡ್ ಅವಧ್, ಫೋರ್ತ್ ಇಂಡಿಯಾ. ಇದೇ ಆರ್ಡರ್ ಇದೆ ನೋಡ್ರಿ, ಕರೆಕ್ಟ್ ಇದೆ ಆರ್ಡರ್. ಇದೇ ಆರ್ಡರ್ಲಿ ಸಹಾಯಕ ಸೈನ್ಯಪತಿಯನ್ನು ಯಾರು ಅಕ್ಸೆಪ್ಟ್ ಮಾಡಿದ್ದು? ಫಸ್ಟ್ ಹೈದರಾಬಾದ್ ಅಕ್ಸೆಪ್ಟ್ ಮಾಡಿದ್ದು. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯಪತಿಯನ್ನು ಅಕ್ಸೆಪ್ಟ್ ಮಾಡಿದ್ದು ಹೈದರಾಬಾದ್. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯಪತಿ, ಅದಕ್ಕಿಂತ ಮುಂಚಿತವಾಗಿ ಸಹಾಯಕ ಸೈನ್ಯಪತಿ ಇತ್ತು. ರಾಬರ್ಟ್ ಕ್ಲೈವ್ ಕಾಲದಲ್ಲಿ ಕೂಡ ರಾಬರ್ಟ್ ಕ್ಲೈವ್ ಕೂಡ ಅವಧನ್ನ ಸಹಾಯಕ ಸೈನ್ಯಪತಿಗೆ ಒಳಪಡಿಸಿದ್ದ. ಡೂಪ್ಲೆ ಕೂಡ ಒಳಪಡಿಸಿಕೊಂಡಿದ್ದ ಹೈದರಾಬಾದನ್ನ, ಅದು ಕೂಡ ನೆನಪಿರಲಿ. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯಪತಿ ಅಂತ ಇಂಪಾರ್ಟೆಂಟ್. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯಪತಿ ಕೇಳಿದ್ರೆ ಹೈದರಾಬಾದೇ ಫಸ್ಟ್. ವೆಲ್ಲೆಸ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ. ಇಲ್ಲ ಬರೀ ಸಹಾಯಕ ಸೈನ್ಯಪತಿ ಅಂತ ಬಂದ್ರೆ ಯಾರು ಫಸ್ಟ್ ಅಂತ ಕೇಳಿದ್ರೆ ಅವಧ್. ಬರೀ ಸಹಾಯಕ ಸೈನ್ಯಪತಿ ವೆಲ್ಲೆಸ್ಲಿ ಅಂತ ಮೆನ್ಷನ್ ಆಗಿಲ್ಲ ಅಂತಂದ್ರೆ ಫಸ್ಟ್ ಅವಧ್ಗೆ ಹೋಗ್ಬೇಕಾಗುತ್ತೆ. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಅಂತ ಕೇಳಿದಾಗ ಹೈದರಾಬಾದ್ ಫಸ್ಟ್. ಅದು ಕನ್ಫ್ಯೂಷನ್ ಆಗ್ಬಿಡಿ ನೀವು. ಅಟ್ ಲಾಸ್ಟ್ ಫಾರ್ ರಿವಿಷನ್ಗೆ ಲಾರ್ಡ್ ವೆಲ್ಲೆಸ್ಲಿ ಸಂಬಂಧಪಟ್ಟಂತೆ ಇವನು ಕಾಲದಂತಹ ಪ್ರಮುಖ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಯಾವ್ದಾದ್ರು ಬಿಟ್ಟಿದ್ರೆ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವನನ್ನು ಪತ್ರಿಕೆಗಳು ಬಹಳ ಉಗ್ರವಾಗಿ ಟೀಕಿಸ್ತವೆ. ಇವನ ಸಹಾಯಕ ಸೈನ್ಯ ಪದ್ಧತಿ, ಇವನ ನೀತಿಗಳು, ಇವನ ಮೇಲೆ ಮೈಸೂರು ಮೇಲೆ ದಾಳಿ ಮಾಡಿದ್ದು, ಬಹುಮುಖ್ಯವಾಗಿ ಮರಾಠರ ಮೇಲೆ ದಾಳಿ ಮಾಡಿದ್ದು ಎಲ್ಲವನ್ನೂ ಕೂಡ ಇವನ ಒಂದು ಚಾಣಕ್ಯತನವನ್ನ ಪತ್ರಿಕೆಗಳು ಉಗ್ರವಾಗಿ ಟೀಕಾವನ್ನ ಮಾಡ್ತವೆ. ಅದರಿಂದ ಇವನು ಹೇಳ್ತಾನೆ ಸೆನ್ಸರ್ಶಿಪ್ ಕಾಯ್ದೆನ ತರಿಸ್ತಾನೆ 1999ರಲ್ಲಿ. ಇದರ ಒಂದು ಕಾಯ್ದೆ ಪ್ರಕಾರ ಮುದ್ರಕರ, ಸಂಪಾದಕರ ಹೆಸರನ್ನ ಸ್ಪಷ್ಟವಾಗಿ ಮುದ್ರಿಸಬೇಕಾಗಿತ್ತು. ಮುದ್ರಣಕ್ಕೆ ಮುನ್ನ ಪ್ರಕಾಶಕರು ಸರ್ಕಾರಕ್ಕೆ ಪೂರ್ಣ ಮಾಹಿತಿಯನ್ನು ಒದಗಿಸಬೇಕು. ಈ ನಿಯಮ ಉಲ್ಲಂಘಿಸಿದ್ರೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇಂತಹ ಸೆನ್ಸರ್ಶಿಪ್ ಅನ್ನ ಪ್ರೆಸ್ ಮೇಲೆ ತರುವಂತ ಕೆಲಸ ಮಾಡಲಾಗುತ್ತೆ. ಈ ಕಾಯ್ದೆಗೆ 1807ರಲ್ಲಿ ಪತ್ರಿಕೆಗಳು ಮತ್ತು ಕೃತಿಗಳನ್ನು ಕೂಡ ಸೇರಿಸಲಾಗುತ್ತೆ ಅನ್ನೋದು ಕೂಡ ಗೊತ್ತಿರಲಿ. ಮತ್ತೆ ಇವನ ಕಾಲದಲ್ಲಿ ಸಬ್ಸಿಡರಿ ಅಲಯನ್ಸ್ 1998ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ತರಲಾಗುತ್ತೆ. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದವರು ಹೈದರಾಬಾದ್ ನಿಜಾಮ. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ, ಬರೀ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದವರು ಅವತ್ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ. ಡೂಪ್ಲೆ ಕಾಲದಲ್ಲಿ ಅವನು ಡೂಪ್ಲೆ ಪ್ಯೂನಿಯರ್ ಆಫ್ ದಿ ಸಬ್ಸಿಡರಿ ಅಲಯನ್ಸ್. ಇವನ ಕಾಲದಲ್ಲಿ ಫೋರ್ತ್ ಆಂಗ್ಲೋ ಮೈಸೂರು ಕದನ ಆಗುತ್ತೆ 1999ರಲ್ಲಿ. ಟಿಪ್ಪುವಿನ ಮರಣ ಆಗುತ್ತೆ. ಸೆಕೆಂಡ್ ಮರಾಠ ವಾರ್ ಕೂಡ ಆಗುತ್ತೆ 1903-5. ಬಸ್ಸಿನ ಒಪ್ಪಂದ ಕೂಡ ಆಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧ, ಟಿಪ್ಪುವಿನ ಡೆತ್ ಆಗುತ್ತೆ. ಕಡೆ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಆರ್ಥರ್ ವೆಲ್ಲೆಸ್ಲಿ ಕರೀತಾರೆ, ಶ್ರೀರಂಗಪಟ್ಟಣ ಒಪ್ಪಂದ ಆಗ್ಬಿಡುತ್ತೆ. ಮತ್ತೆ ನಂತರವಾಗಿ ಒಡೆಯರಿಗೆ ಇದನ್ನ ಕೂರಿಸ್ಬಿಟ್ಟು ಅವರಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕ್ಸ್ಕೊಳ್ಳಲಾಗುತ್ತೆ 1799ರಲ್ಲಿ. ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಆಗುತ್ತೆ. ಈ ಕಡೆ ಕಾನ್ಫೆಡರಸಿ, ಬೌನ್ಸ್ಲೆ, ಸಿಂಧಿಯಾ, ಜಸ್ವಂತರಾವ್ ಹೋಳ್ಕರ್ 3 ಜನ ಕೂಡ ಕಾನ್ಫಿಡೆನ್ಸಿಗೆ ಒಂದಾಗಿ ಬರ್ತಾರೆ. ಈ ಕಡೆ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ. ಮತ್ತೆ 2ನೇ ಪೇಶ್ವ ಬಾಜಿರಾವು. ಈಗ ಇಲ್ಲಿ ಬಸ್ಸಿನ ಒಪ್ಪಂದ ಆಗುತ್ತೆ. ಎಲ್ಲರೂ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ಇವನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನ ಸ್ಥಾಪನೆ ಮಾಡಲಾಗುತ್ತೆ. ಬಹಳ ಇಂಪಾರ್ಟೆಂಟ್ ಕಾಲೇಜ್ ಇದು. ಯಾಕಪ್ಪ ಅಂತಂದ್ರೆ ಈಗ ಬ್ರಿಟಿಷರು ಎಜುಕೇಶನ್ ಪಡ್ಕೊಂಡು ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಹಲವಾರು ಭಾಷೆಗಳು, ಹಲವಾರು ಕಲ್ಚರ್ಗಳು, ಹಲವಾರು ಸಂಸ್ಕೃತಿಗಳು. ಆದ್ರಿಂದ ಅವರು ಅಲ್ಲಿಂದ ಭಾರತಕ್ಕೆ ಬಂದು ಭಾರತವನ್ನ ವಿತೌಟ್ ಭಾಷೆ ಗೊತ್ತಿಲ್ದಂಗೆ, ನಮ್ಮ ಕಲ್ಚರ್ ಗೊತ್ತಿಲ್ದಂಗೆ, ನಮ್ಮ ಸಂಸ್ಕೃತಿ ಗೊತ್ತಿಲ್ದಂಗೆ ಅವರು ಬಂದು ಇಲ್ಲಿ ಆಳ್ವಿಕೆ ಮಾಡುವಂಥದ್ದು ತಳಮಟ್ಟದಲ್ಲಿ ಆಳ್ವಿಕೆ ಮಾಡುವಂಥದ್ದು ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೆ ಏನ್ ಮಾಡ್ತಾ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿ, ಇದರ ಉದ್ದೇಶ ಇಷ್ಟೇ, ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಸಿವಿಲಿಯನ್ಸ್ಗಳಿದ್ದಾರೆ ಅವರುಗಳನ್ನ ಭಾರತೀಯ ಭಾಷೆಗಳನ್ನ ಕಲಿಸಿ, ಭಾರತೀಯ ಲಿಟ್ರೇಚರ್ ಕಲಿಸಿ, ಭಾರತದ ಕಲ್ಚರ್ನ ಕಲಿಸಿ, ಅವರನ್ನ ಭಾರತವನ್ನ ಆಳ್ವಿಕೆ ಮಾಡಲಿಕ್ಕೆ, ತಳಮಟ್ಟದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಅವರನ್ನ ಬೆಟರ್ ಆಗಿ ಇಕ್ವಿಪ್ ಮಾಡುವಂತಹದ್ದು ಈ ಒಂದು ಕಾಲೇಜಿನ ಉದ್ದೇಶವಾಗಿತ್ತು. ಅದಕ್ಕೆ ಈ ಪೋರ್ಟ್ ವಿಲಿಯಂ ಕಾಲೇಜನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾನೆ. ದ ಪ್ರೈಮರಿ ಏಮ್ ಆಫ್ ಎಸ್ಟಾಬ್ಲಿಷಿಂಗ್ ದಿ ಕಾಲೇಜ್ ವಾಸ್ ಟು ಪ್ರೊವೈಡ್ ಟ್ರೈನಿಂಗ್ ಟು ದ ಬ್ರಿಟಿಷ್ ಅಫಿಷಿಯಲ್ಸ್ ಅಂಡ್ ಸಿವಿಲಿಯನ್ಸ್. ಬ್ರಿಟಿಷ್ ಅಧಿಕಾರಿಗಳು ಮತ್ತು ಅವರ ಸಿವಿಲಿಯನ್ಸ್ಗಳಿಗೆ ಲ್ಯಾಂಗ್ವೇಜ್, ಲಿಟ್ರೇಚರ್ ಮತ್ತು ಕಲ್ಚರ್ ಆಫ್ ಭಾರತದ ಕಲ್ಚರ್ಗೆ ಸಂಬಂಧಪಟ್ಟಂತೆ ಅದರಿಂದ ಅವರನ್ನ ದೇರ್ ಬೈ ಇಕ್ವಿಪಿಂಗ್ ದೆಮ್ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್,
ಉತ್ತಮ ಆಡಳಿತವನ್ನು ಕೊಡ್ಲಿಕ್ಕೆ, ಭಾರತದಲ್ಲಿ ಉತ್ತಮ ಗವರ್ನೆನ್ಸ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಅವರಿಗೆ ಕಲ್ಚರು, ಲ್ಯಾಂಗ್ವೇಜು, ಭಾಷೆಗಳನ್ನ ಕಲಿಸೋದಕ್ಕೆ ಈ ಕಾಲೇಜ್ ಉಪಯೋಗ ಆಗುತ್ತೆ. ಈ ಸಂಸ್ಥೆಯಲ್ಲಿ ಸಂಸ್ಕೃತ, ಅರೇಬಿಕ್ಕು, ಪರ್ಷಿಯನ್ನು, ಬಂಗಾಳಿ, ಹಿಂದಿ, ಉರ್ದು ಭಾಷೆಯಿಂದ ಸಾವಿರಾರು ಪುಸ್ತಕಗಳು ಇಂಗ್ಲಿಷ್ಗೆ ಅನುವಾದವಾಗ್ತವೆ. ಅದರ ಮುಖಾಂತರವಾಗಿ ಭಾರತೀಯ ಕಲ್ಚರ್ನ ತಿಳ್ಕೊಳ್ಳುವಂತ ಕೆಲಸ ಮಾಡ್ತಾ ಹೋಗ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸಿವಿಲಿಯನ್ಸ್ಗಳು. ಈ ಕಾಲೇಜು ಉರ್ದು ಪುಸ್ತಕಗಳ ಮುದ್ರಣ ಮತ್ತು ಪ್ರಕಟಣೆ ಕೂಡ ಉತ್ತೇಜನ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ, ಭಾರತೀಯ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಥಾಪನೆ ಆದಂತಹ ಒಂದು ಕಾಲೇಜ್ ಅಷ್ಟೇ ಇದು. 1803 ಕಲ್ಕತ್ತಾದಲ್ಲಿ ರಾಜ್ ಭವನವನ್ನು ನಿರ್ಮಾಣ ಮಾಡ್ತಾರೆ. ರಾಜ್ ಭವನ ಇವತ್ತು ವೆಸ್ಟ್ ಬೆಂಗಾಳದ ಗವರ್ನರ್ ಇರುವಂತ ಒಂದು ಸ್ಥಳ ಅದು. ಗವರ್ನರ್ ಸ್ಥಳ ಅದು. ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದಲ್ಲ, ಇಲ್ಲಿವರೆಗೂ ಒಂದು ಬಾಡಿಗೆ ಮನೆಯಲ್ಲಿ ಅವರಿದ್ರು. ಒಂದು ಬಾಡಿಗೆ ದೊಡ್ಡ ಮನೆಯನ್ನು ಇಟ್ಟುಕೊಂಡು ಬುಕಿಂಗ್ಹ್ಯಾಮ್ ಹೌಸ್ ಅಂತ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಯಾರು? ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಒಂದು ಬಾಡಿಗೆ ಮನೆಯಲ್ಲಿ ಒಂದು ಸ್ವಂತ ಬಿಲ್ಡಿಂಗ್ ಅಂತ, ಸ್ವಂತ ಆಫೀಸ್ ಅಂತ ಇರ್ಲಿಲ್ಲ ಅವರಿಗೆ. ಬಾಡಿಗೆ ಮನೆಯ ದೊಡ್ಡ ಮನೆಯನ್ನು ತಗೊಂಡು ಅವರು ಅಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ರು. ಯಾವಾಗ ವೆಲ್ಲೆಸ್ಲಿ ಸಹಾಯಕ ಸೇನಾಪತಿಗೆ ದೊಡ್ಡ ಮಟ್ಟಕ್ಕೆ ಸಹಿ ಹಾಕ್ಸ್ಬಿಟ್ಟು ಇಡೀ ಎಂಟೈರ್ ಭಾರತವನ್ನ ತನ್ನ ಕಂಟ್ರೋಲ್ ತೆಗೆದುಕೊಳ್ತಾನೆ, ಆಗ ಅರ್ಥ ಆಗುತ್ತೆ ಭಾರತವನ್ನ ನಾವು ಬಾಡಿಗೆ ಮನೆಯಿಂದ ಆಳಬಾರ್ದು, ಅರಮನೆಯಿಂದ ಆಳಬೇಕು. ಭಾರತವನ್ನ ಅರಮನೆಯಿಂದ ಆಳಬೇಕು, ಒಂದು ದೇಶದ ಮನೆಯಿಂದ ಆಳದಲ್ಲ ಅಂತ ಅವ್ರು ನಂಬಿಟ್ಟು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು. ಅಲ್ಲಿ ಭಾರತದ ಬಂಗಾಳದ ಗವರ್ನರ್ ಜನರಲ್ ಅಲ್ಲಿಂದ ಆಳ್ವಿಕೆ ಮಾಡ್ಬೇಕು ಅಂತೇಳಿ ಇವನು 1803 ರಾಜಭವನವನ್ನು ಕಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಆಳ್ಬೇಕು ಅಂತೇಳಿ 1803 ರಾಜಭವನ ಕಟ್ಟಿಸ್ತಾನೆ. ದಟ್ ಈಸ್ ಇಂಪಾರ್ಟೆಂಟ್. ಈ ರಾಜಭವನ ಮುಂದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಂದಾಗ ವೈಸ್ರಾಯ್ ಎಲ್ಲಿ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗೋವರೆಗೂ, ಏನು ಕ್ಯಾಪಿಟಲ್ ಸಿಟಿ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗೋವರೆಗೂ ಕೂಡ ಇದನ್ನ ಅವರು ತಮ್ಮ ಮನೆಯನ್ನಾಗಿ ಮಾಡಿಕೊಂಡು, ಇಲ್ಲಿಂದ ತನ್ನ ಆಫೀಸನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಅಂತೇಳಿ ಅದು ಕೂಡ ನಿಮಗೆ ಗೊತ್ತಿರಲಿ. ತೊಂಬತ್ತಕ್ಕಿಂತ ಮೊದಲು ಗವರ್ನರ್ ಜನರಲ್ ಅದೇ ಸ್ಥಳದಲ್ಲಿ ಬುಕಿಂಗ್ಹ್ಯಾಮ್ ಹೌಸ್ ಎಂಬ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಅವಾಗ ಕಲ್ಕತ್ತಾದಲ್ಲಿ ರಾಜಭವನವನ್ನ 1803 ಸ್ಥಾಪಿಸಲಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ 1899 ಮೊದಲು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಭೂಮಿ ಚಿತ್ಪುರದ ನವಾಬನಾದಂತಹ ಮೊಹಮ್ಮದ್ ರೆಜಾ ಖಾನ್ಗೆ ಸೇರಿತ್ತು. 1899 ಆಗಿನ ಭಾರತದ ಗವರ್ನರ್ ಜನರಲ್ ವೆಲ್ಲೆಸ್ಲಿ ಅವರು ಅರಮನೆಯನ್ನ ನಿರ್ಮಿಸುವಂತ ಉಪಕ್ರಮವನ್ನು ಕೈಗೊಂಡ್ರು. ನಮಗೋಸ್ಕರ ಒಂದು ಅರಮನೆ ಬೇಕು ಅಂತೇಳಿ. ಯಾಕಂದ್ರೆ ಅವನು ಹೇಳ್ತಾನೆ, ಭಾರತವನ್ನ ಅರಮನೆಯಿಂದ ಆಳಬೇಕು, ಒಂದು ದೇಶದ ಮನೆಯಿಂದಲ್ಲ, ಬಾಡಿಗೆ ಮನೆಯಿಂದ ಆಳದಲ್ಲ, ಅದನ್ನ ಅರಮನೆಯಿಂದ ಆಳ್ಬೇಕು ನಾವು ಭಾರತವನ್ನ ಅಂತೇಳಿ. ಬಿಕಾಸ್ ಈ ಬಿಲೀವ್ಡ್ ದಟ್ ಇಂಡಿಯಾ ಶುಡ್ ಬಿ ರೂಲ್ಡ್ ಫ್ರಮ್ ಎ ಪ್ಯಾಲೇಸ್, ನಾಟ್ ಫ್ರಮ್ ಎ ಕಂಟ್ರಿ ಹೌಸ್. ಒಂದು ದೇಶದ ಮನೆಯಿಂದಲ್ಲ ಆಳ್ವಿಕೆ ಮಾಡೋದು, ಪ್ಯಾಲೇಸ್ ಇಂದ ಆಳ್ವಿಕೆ ಮಾಡಬೇಕು ಭಾರತವನ್ನ ಅಂತೇಳಿ ಅವನು ಹೇಳ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯಶಾಹಿ ಅಧಿಕಾರ ಮತ್ತು ಅಧಿಕಾರಕ್ಕೆ ಹೇಳಿಕೆ ನೀಡಲು ಬಯಸಿದ್ರು. ಆದ್ದರಿಂದ ಕಟ್ಟಡವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುತ್ತೆ. ದೊಡ್ಡಕ್ಕೆ ಕಟ್ಟಿ 1803 ಉದ್ಘಾಟನೆ ಮಾಡಲಾಗುತ್ತೆ. ಯಾವಾಗ 1911 ಏನು ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ ಸ್ಥಳಾಂತರ ಮಾಡಿದಾಗ ಈ ಬಿಲ್ಡಿಂಗ್ ಅನ್ನ ರಾಜಭವನವನ್ನ ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ಗೆ ಬಿಟ್ಬಿಟ್ಟು, ಅವರ ಅಧಿಕೃತ ನಿವಾಸವಾಯ್ತದು, ಅವ್ರು ಬಿಟ್ಟು ಮತ್ತೆ ಡೆಲ್ಲಿ ಅಲ್ಲಿ ಕಟ್ಕೊಳ್ಳುವಂತ ಕೆಲಸ ಆಯ್ತು. 1958 ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸಾಮ್ರಾಜ್ಯ ಪೂರ್ವಕಕ್ಕೆ ಅಧಿಕಾರ ವರ್ಗಾವಣೆ ಆದ ನಂತರ ಇದು ಭಾರತದ ವೈಸ್ರಾಯ್ ಅವರ ಅಧಿಕೃತ ನಿವಾಸವಾಯಿತು. ಭಾರತದ ಗವರ್ನರ್ ಜನರಲ್ ಆಳ್ವಿಕೆ ಮಾಡಿದ್ರು. ನಂತರವಾಗಿ 58 ನಂತರ ವೈಸ್ರಾಯ್ ಅಂತ ಅವ್ರ ಹೆಸರು ಚೇಂಜ್ ಆಯಿತು. ವೈಸ್ರಾಯ್ ಹೌಸ್ ಇದಾಗಿತ್ತು ಅಪ್ ಟು 1911 11ರಲ್ಲಿ ದೆಹಲಿಯನ್ನ ಕ್ಯಾಪಿಟಲ್ ಸಿಟಿಯಾಗಿ ಮಾಡಲಾಯಿತು. ಅಲ್ಲಿಗೆ ಅವರು ಇದಾಗ್ತಾರೆ. ಆಗ ಈ ಬಿಲ್ಡಿಂಗ್ ಅನ್ನ ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ ಅವರು ಅಧಿಕೃತ ನಿವಾಸ ಆಗುತ್ತೆ. ಇವತ್ತು ಇದು ವೆಸ್ಟ್ ಬೆಂಗಾಲ್ ರಾಜ್ಯಪಾಲರ ಅಧಿಕೃತ ನಿವಾಸವಾಗಿದೆ ಕಲ್ಕತ್ತಾ ರಾಜಭವನ. ಇದನ್ನು ಕಟ್ಟಿಸಿದ್ದು ವೆಲ್ಲೆಸ್ಲಿನೇ. ದೊಡ್ಡ ಚೆನ್ನಾಗಿದೆ ಅರಮನೆ ಇದು ಕಾಣುತ್ತೆ ನೋಡಿ. ಹೇಳ್ತಾರೆ ಭಾರತವನ್ನು ಆಳ್ಬೇಕಾರದು ಒಂದು ಮನೆಯಿಂದಲ್ಲ, ಅರಮನೆಯಿಂದ ಆಳ್ಬೇಕು ಅಂತ ಹೇಳ್ತಾನ. ಮತ್ತೆ ಇವನು ತಾಂಜಾವೂರು, ಸೂರತ್ ಮತ್ತು ಕರ್ನಾಟಕ ಆಡಳಿತವನ್ನು ಕೂಡ ಕೈಗೆತ್ತಿಕೊಳ್ತಾನೆ ಇವನ ಕಾಲದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳು ನೋಡ್ಕೊಂಬೋಣ ಏನು ಅಂತೇಳಿ.
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ವೆಲ್ಲೆಸ್ಲಿ ಅಡ್ಮಿನಿಸ್ಟ್ರೇಷನ್. ವೆಲ್ಲೆಸ್ಲಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳು ಯಾವುದು ಕರೆಕ್ಟ್ ಅಂತ ಕೇಳಿದ್ರೆ ನೋಡ್ರಿ, ಇದು ಇಂಪಾರ್ಟೆಂಟ್. ಯಾವುದು ಕರೆಕ್ಟು ಅಥವಾ ಇನ್ಕರೆಕ್ಟ್ ಅಂತೇಳಿ ಅದು ಗೊತ್ತಾಗಬೇಕು ನಿಮಗೆ. ಇನ್ ದ 6 years ಆಫ್ ವೆಲ್ಲೆಸ್ಲಿ ಅಡ್ಮಿನಿಸ್ಟ್ರೇಷನ್, ಆಕ್ಚುಲಿ 7 years ಇದು, 6 ಓಕೆ 7 ಅಂತ ಮಾಡ್ಕೊಳ್ತಾರೆ. 7 years ಆಫ್ ದಿ 6 ವೆಲ್ಲೆಸ್ಲಿ ಅಡ್ಮಿನಿಸ್ಟ್ರೇಷನ್, ದ ಆರ್ಮಿ ಅಕೌಂಟೆಡ್ ಫಾರ್ 42.5% ಆಫ್ ದಿ ಕಂಪನಿ ಟೋಟಲ್ ಎಕ್ಸ್ಪೆಂಡಿಚರ್. ನೋಡ್ರಿ, ಕಂಪನಿಯ ವೆಚ್ಚ ಆರ್ಮಿಗೆನೆ 42.5 ಇತ್ತು ಅಂತೇಳಿ. ನೋ, ಇವರು ಆರ್ಮಿ ಖರ್ಚೆ ಮಾಡಿಲ್ಲ. ಇವನ 7 ವರ್ಷದ ಆಡಳಿತದಲ್ಲಿ ಸಹಾಯಕ ಸೇನಾಪತಿಯನ್ನು ಜಾರಿ ತಂದು ತಮ್ಮ ಆರ್ಮಿಯ ವೆಚ್ಚ ತಮಗೆ ಬೀಳ್ದಂಗೆ ನೋಡ್ಕೊಂಡ ಬೇರೆಯವ್ರ ಮೇಲೆ ಆಗ್ದ. ಅದರಿಂದ ಆರ್ಮಿಯ ವೆಚ್ಚ ಕಂಪ್ಲೀಟ್ ಆಗಿ ಉಳಿತಾಯ ಆಯ್ತು ಇವನಿಗೆ, ಎಲ್ಲ ಸೇವಿಂಗ್ಸ್. ಅದರಿಂದ ಇದು ತಪ್ಪಾಗತ್ತೆ ನೋಡ್ರಿ, ತಪ್ಪಿದು. ಇನ್ನೊಂದು ಹೇಳಿಕೆ, ವೆಲ್ಲೆಸ್ಲಿ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ವರ್ ರೆಸ್ಟ್ರಿಕ್ಟೆಡ್ ಟು ದಿ ಅಫೇರ್ಸ್ ಆಫ್ ದಿ ಕಂಪನಿ ಅಂಡ್ ಆಡ್ ನಥಿಂಗ್ ಟು ಡೂ ವಿತ್ ಕಮರ್ಷಿಯಲ್ ಅಂಡ್ ಮಿಲಿಟರಿ. ಇದ್ದೇ ಮಿಲಿಟರಿಗೆ ಸಂಬಂಧಪಟ್ಟಂತೆ, ಇದ್ದಿದ್ದೇ ಇವನ್ನ ರೂಲ್ ಆಳ್ವಿಕೆ ಇದ್ದಿದ್ದೇ ಮಿಲಿಟರಿಗೆ ಸಂಬಂಧಪಟ್ಟಂತೆ, ಇದು ಕೂಡ ತಪ್ಪಾಗುತ್ತೆ. ಅದರಿಂದ ಇದು 1 ಮತ್ತು 2 ಯಾವುದೂ ಅಲ್ಲ ಅಂತೇಳಿ, ಎರಡೂ ತಪ್ಪೆ. ಇನ್ನೊಂದು, ಪೋರ್ಟ್ ವಿಲಿಯಂ ಕಾಲೇಜ್ ಬಗ್ಗೆ ಕೇಳಿದ್ದಾರೆ ನೋಡಿ. ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ ಬಗ್ಗೆ ಕೇಳಿದ್ದಾರೆ. ಯಾಕೆ ಪೋರ್ಟ್ ವಿಲಿಯಂ ಕಾಲೇಜನ್ನ ಕಲ್ಕತ್ತಾದಲ್ಲಿ ವೆಲ್ಲೆಸ್ಲಿ ಸ್ಥಾಪನೆ ಮಾಡ್ದ ಅಂತೇಳಿ? ಯಾಕೆ ಅಂತಂದ್ರೆ, ಹಿ ವಾಂಟೆಡ್ ಟ್ರೈನ್ ಬ್ರಿಟಿಷ್ ಸಿವಿಲಿಯನ್ಸ್ ಮತ್ತು ಆಫೀಸರ್ಸ್ಗಳನ್ನ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ, ಭಾರತದಲ್ಲಿ ಆಡಳಿತವನ್ನ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು, ಭಾರತದ ಭಾಷೆ, ಭಾರತದ ಕಲ್ಚರ್ ಗೊತ್ತಿರಬೇಕು ಅಂತೇಳಿ ವೆಲ್ಲೆಸ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಭಾರತದ ಕಲ್ಚರ್ನ, ಭಾರತೀಯ ಭಾಷೆಗಳನ್ನ ಕಲಿಸಲಾಗುತ್ತೆ ಬ್ರಿಟಿಷ್ ಅಫಿಷಿಯಲ್ಸ್ಗಳು ಮತ್ತು ಸಿವಿಲಿಯನ್ಸ್ಗಳಿಗೆ. ಅದರಿಂದ ಆಪ್ಷನ್ ಡಿ ಉತ್ತರ ಆಗುತ್ತೆ. ಐ ಹೋಪ್ ನಿಮಗೆ ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ಆನ್ಸರ್ನ ಮಾಡ್ತಾರೆ. ಆಲ್ಮೋಸ್ಟ್ ಹಿಂಗೆ ಕೇಳ್ತಾರೆ ನಿಮಗೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಕೇಳ್ತಾರೆ, ಬಿಟ್ರೆ ನಿಮಗೆ ಇಷ್ಟು ಹೋದ್ರೆ ಸಾಕು. ಇದು ವೆಲ್ಲೆಸ್ಲಿಗೆ ಸಂಬಂಧಪಟ್ಟಂತೆ. ಐ ಹೋಪ್ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಜಾರ್ಜ್ ಬಾರ್ಲೋ, ಮಿಂಟೋ 1 ಮತ್ತು ಹೇಸ್ಟಿಂಗ್ಸು, ಅಮೃಸ್ಟು ಮತ್ತು ವಿಲಿಯಂ ಬೆಂಟ್, ಅಲ್ಲಿವರೆಗೂ ಡೀಟೇಲ್ಡ್ ಆಗಿ ಬಂಗಾಳದ ಗವರ್ನರ್ ಜನರಲ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಅವರ ಕಾಲದಲ್ಲಿ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡೋಣ. ಐ ಹೋಪ್ ಅರ್ಥ ಇದೆ ಅನ್ಕೋತೀನಿ. ನೆಕ್ಸ್ಟ್ ಅಲ್ಲಿ ಮತ್ತೆ ಈ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕೋರ್ಸ್ನ ಬಗ್ಗೆ ತಿಳಿಸಿ. ತುಂಬ ಜನ ಫೋನ್ ಮಾಡ್ತಿದ್ದೀರಿ, ಹೇಳ್ತಾ ಇದ್ದೀರಿ, ಸರ್ ನಮಗೆ ಈ ಕೋರ್ಸ್ ಗೊತ್ತೇ ಇಲ್ಲ. ನನಗೆ ಮೊನ್ನೆ ಒಬ್ರು ಫೋನ್ ಮಾಡಿದ್ರು, ಸರ್ ನಾನು 3 ವರ್ಷದಿಂದ ಎಕ್ಸಾಮ್ಸಿಗೆ ಓದ್ತಾ ಇದ್ದೀನಿ, ನನಗೆ ಹಿಸ್ಟ್ರಿ ಕಬ್ಬಿಣದ ಕಡಲೆ ಆಗಿತ್ತು, ನನಗೆ ಈ ಕೋರ್ಸ್ ಬಗ್ಗೆ ಗೊತ್ತೇ ಇರಲಿಲ್ಲ ಸರ್. ನನ್ನ ಫ್ರೆಂಡ್ ಒಬ್ರು ತಿಳಿಸಿದ್ರು, ಈ ಥರ ಒಂದು ಕೋರ್ಸ್ ಇದೆ ನೋಡು ಐಡಿಯಾಸ್ ಫೋರಮಲ್ಲಿ ಅಂತೇಳಿ. ಅವಾಗ ನನಗೆ ಗೊತ್ತಾಯಿತು ಸರ್. ಈಗ ನನಗೆ ಫೀಲ್ ಆಗಿದೆ, ನಾನು 2 ವರ್ಷಕ್ಕಿಂತ ಮುಂಚೆ ಈ ಕೋರ್ಸ್ ಇದ್ದಾರೆ ನನಗೆ ಗೊತ್ತಾಗಿದ್ರೆ ಡೆಫಿನೆಟ್ಲಿ ನನಗೆ ತುಂಬ ಚೆನ್ನಾಗಿ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ತಿದ್ದೆ. ಆ ಕ್ವಶನ್ಸ್ ತುಂಬ ಎಕ್ಸಾಮ್ಸಲ್ಲಿ ಜಾಸ್ತಿ ನನಗೆ ಹಿಸ್ಟ್ರಿನೇ ರಾಂಗ್ ಆಗಿದೆ, ನಾನು ಹಿಸ್ಟ್ರಿಯನ್ನು ಕರೆಕ್ಟ್ ಮಾಡ್ತಿದ್ದೆ ಈ ಒಂದು ವಿಡಿಯೋ ಮೊದಲಿಗೆ ಸಿಕ್ಕಿದ್ರೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಸ್ನೇಹಿತರು ಕೂಡ ತುಂಬ ಜನ ಗೊತ್ತಿರೋದಿಲ್ಲ ಅವರಿಗೆ ಈ ಕೋರ್ಸ್ ಬಗ್ಗೆ, ಅವರಿಗೆ ಈ ಕೋರ್ಸ್ ಲಿಂಕನ್ನು ಕಳಿಸಿ, ಅವ್ರಿಗೆ ಗೊತ್ತಾಗಲಿ, ಅವರು ಕೂಡ ಈ ಕ್ಲಾಸ್ಗಳನ್ನು ಗಮನಿಸ್ಲಿ. ತುಂಬ ಜನ ಕೋಚಿಂಗ್ ಅಫರ್ಡನ್ನು ಮಾಡೋಕ್ಕಾಗ್ದಲೆ ಮನೇಲಿ ಓದ್ತಾ ಇರ್ತಾರೆ, ಅವರಿಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಕೋರ್ಸ್. ಇದು 2 ಭಾಷೆಯಲ್ಲಿದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವನ್ ಇಂಗ್ಲೀಷ್ ಸ್ಲೈಡ್ ಕೆಲವು ಪೇಜ್ಗಳು ಇಂಗ್ಲೀಷ್ ಸ್ಲೈಡಲ್ಲಿ ಇದ್ರೂ ಕೂಡ ನಾನು ಕನ್ನಡ ನಿಮಗೆ ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನಿಮ್ಗೆ ಏನು ಅನಿಸ್ತದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.